ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ದಿನ ಬೈಬಲ್ ಸ್ಟಡಿಗೆ ಪ್ರತಿಯೊಬ್ಬರನ್ನ ಆಹ್ವಾನ ಮಾಡ್ತೇನೆ. 3ನೇ ವಾರದಲ್ಲಿ ನಾವು ಇದ್ದೇವೆ. ಹಿಸ್ಟ್ರಿ ಆಫ್ ಇಸ್ರಾಯೇಲರ ಒಂದು ಇತಿಹಾಸದ ಕುರಿತಾಗಿ ನಾವು ಅನೇಕ ವಿಚಾರಗಳನ್ನು ನಾವು ಕಲ್ತ್ಕೊಳ್ತಾ ಇದ್ದೇವೆ. ಯಾರಾದರೂ ಹೊಸದಾಗಿ ನೋಡ್ತಾ ಇರೋದಾದ್ರೆ ಇನ್ನು 2 ಎಪಿಸೋಡ್ಗಳನ್ನ ಇದೆ, ಅದನ್ನು ನೋಡಿದ್ರೆ ಅನೇಕ ಒಂದು ವಿಚಾರಗಳು ನಿಮಗೆ ತಿಳಿತದೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಸೊ ಈ ಬೈಬಲ್ ಸ್ಟಡಿನ ನಾವು ಸ್ಟಾರ್ಟ್ ಮಾಡುವ ಹಾಗೆ ನಾವಿರುವಂಥ ಸ್ಥಳಗಳು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ಅದೇ ರೀತಿಯಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ದೇವರನ್ನು ಆರಾಧನೆ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧ ದೇವರೇ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಕರ್ತನೆ. ಅಪ್ಪ, ನೀನು ದೇವರೇ ನಮ್ಮನ್ನು ಈ ಒಂದು ಸತ್ಯವೇದ ಅಧ್ಯಯನದಲ್ಲಿ ಅಪ್ಪ ದೇವರೇ, ಅಪ್ಪ ನಿನ್ನ ಜನರ ಒಂದು ಇತಿಹಾಸವನ್ನು ಕುರಿತಾಗಿ ದೇವರೇ ನಾವು ಕಲಿಯುವಾಗ ದೇವರೇ ಅಪ್ಪ ಅನೇಕ ಆತ್ಮಿಕ ರಹಸ್ಯಗಳನ್ನು ಅಪ್ಪ ಅದು ಕುರಿತಾಗಿ ದೇವರೇ ನಮಗೆ ಇರುವಂಥ ಲಾಭಗಳನ್ನು ಸ್ವಾಮಿ ನಮಗೆ ತಿಳಿಸಿಕೊಡ್ರಿ. ದಿನ ದೇವರೇ ನೋಡುವಂಥ ಎಲ್ಲ ನಿನ್ನ ಮಕ್ಕಳನ್ನ ದೇವರೇ ಈ ಒಂದು ಕಲಿಯುವಂಥ ವಿಷಯಗಳಲ್ಲಿ ಅಪ್ಪ ದೇವರೇ ಅವ್ರನ್ನ ಆಶೀರ್ವಾದ ಮಾಡಿ ಅವ್ರನ್ನ ಮುನ್ನಡೆಸ್ರಿ ಅಂತ ನಾವು ಪ್ರಾರ್ಥಿಸಿ ಕೇಳ್ತೇವೆ ದೇವರೇ. ಅಪ್ಪ ಈ ಬೈಬಲ್ ಸ್ಟಡಿ ಸಂಪೂರ್ಣವಾಗಿ ದೇವರೇ ನಿಮ್ಮ ಹಸ್ತಗಳಲ್ಲಿ ನಾವು ಒಪ್ಪಿಸ್ಕೊಡ್ತೇವೆ ದೇವರೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಹತ್ರ ಮಹಿಮೆ ಹೊಂದಿಕೊಳ್ಬೇಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಾಗೆ ನಾವಿರುವಂಥ ಸ್ಥಳಗಳು ನಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ನಾವು ದೇವರನ್ನ ಆರಾಧನೆ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ಥ್ಯಾಂಕ್ ಯು ಜೀಸಸ್. ಓ ಹಲ್ಲೆಲೂಯಾ. ಕರ್ತನೇ, ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ನಿನ್ನ ಪ್ರಸನ್ನತೆ ಇಳಿದು ಬರಲಿ. ನಿನ್ನ ಪ್ರಸನ್ನತೆ ಅಪ್ಪ ಯಾರ್ಯಾರು ನೋಡ್ತಿದ್ದಾರೋ ಎಲ್ಲ ಕಡೆ ದೇವರೇ ನಿನ್ನ ಮಹಿಮೆ ಅಪ್ಪ ದೇವರ ಸ್ವಾಮಿ ಆವರಿಸಿಕೊಳ್ಳಲಿ. ನಿನ್ನ ಪ್ರಸನ್ನತೆ, ನಿನ್ನ ಸಮಾಧಾನ ಆವರಿಸಿಕೊಳ್ಳಲಿ ದೇವರೇ ಯೇಸುವಿನ ನಾಮದಲ್ಲಿ ಕರ್ತನೆ. ಥ್ಯಾಂಕ್ ಯು ಜೀಸಸ್. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನಮ್ಮ ಕರಗಳನ್ನೆತ್ತಿ ಇಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನಮ್ಮ ಕರಗಳನ್ನೆತ್ತಿ ಇಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಾವಿರುವಂಥ ಸ್ಥಳಗಳಲ್ಲಿ ನಮ್ಮ ಕೈಗಳನ್ನು ಎತ್ತಿ ನಾವು ಒಂದು ನಿಮಿಷ ದೇವರನ್ನ ಹಾಗೆ ಆರಾಧನೆ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಹಂಗೆ ಮುಂದೆ ಹೋಗೋಣ. ಅದೇ ಒಂದು ಫ್ಲೋ ಅಲ್ಲಿ ನಾವು ಹೋಗೋಣ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಸಿದ್ಧಪಡಿಸಿಕೊಂಡು ದೇವರನ್ನು ಆರಾಧನೆ ಮಾಡಿಕೊಳ್ಳೋಣ. ಪ್ರಿಯರು, ಫಾರ್ ಯು ಆರ್ ಗ್ರೇಟ್, you do miracles so great, there is no one else like you, there is no one else like you. For you are great, you do miracles so great, there is no one else like you, there is no one else like you. ಒಂದು ನಿಮಿಷ ಆರಾಧನೆ ಮಾಡ್ಕೊಳ್ಳಿ. You deserve the glory and the honor as I lift my hands to worship, as I bless your holy name. You deserve the glory and the honor as I lift my hands to worship, as I bless your holy name. For you are great, you do miracles so great, there is no one else like you, there is no one else like you. For you are great, you do miracles so great, there is no one else like you, there is no one else like
ಅದ್ಭುತವನ್ನ ಮಾಡುವಂತ ದೇವರು. There's no one else like you, Father in heaven. Oh, Rihandalalaba, Shikandalalaba. Today, Lord, we are blessed to come into your presence, Lord. We are blessed to be present near your throne, Jesus. It is your grace, it is your mercy that we are alive, Lord. ಇದನ್ನು ಬದುಕಿರುವುದು ನಿನ್ನ ಕೃಪೆ ದೇವರೇ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಒಂದು ನಿಮಿಷ ಕಾಲ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸಿ, ಗೌರವವನ್ನು ಸಲ್ಲಿಸಿ, ನಮ್ಮ ಪರಿಸ್ಥಿತಿಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಈ ಬೈಬಲ್ ಸ್ಟಡಿಯನ್ನು ಕಂಟಿನ್ಯೂ ಮಾಡುವಾಗ ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ದೇವರ ಕೈಲಿ ಕೊಡೋಣ. ಇದನ್ನೇ ಆರಾಧನೆ ಪ್ರಾರ್ಥನೆ ಮುಖಾಂತರವಾಗಿ ನಾವು ಒಂದು ಬದಲಾವಣೆ ನಾವು ಕೇಳ್ಕೊಳ್ಳೋಣ ದೇವರ ಬಳಿ. ಥ್ಯಾಂಕ್ ಯು ಜೀಸಸ್. ದೇವರೇ, ಒಂದು ಆರಾಧನೆ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತೇವೆ ಕರ್ತನೆ. ಸ್ವಾಮಿ, ಈ ಬೈಬಲ್ ಸ್ಟಡಿಯಲ್ಲಿ ಅಪ್ಪ ನೀವು ಮಾತಾಡಿದ್ದೇವೆ ಅಪ್ಪ, ನಿನ್ನ ಗೂಢಾರ್ಥಗಳನ್ನು ತಿಳಿಸಿಕೊಡುತ್ತಾರೆ. ಬಚ್ಚಿಟ್ಟಿರುವಂಥ ನಿಧಿ ನಿಕ್ಷೇಪಗಳನ್ನು ನಮಗೆ ಕೊಡುವಂತ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈ ದಿನ ಈ ಬೈಬಲ್ ಸ್ಟಡಿಯನ್ನು ನೀವು ನಡೆಸಿ ಕರ್ತನೆ, ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತೇವೆ. ಪವಿತ್ರಾತ್ಮ ನಿನ್ನ ಆಹ್ವಾನಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ನಾವು ಕಳೆದ ವಾರದಲ್ಲಿ ನಾವು ಒಂದು ಜನರ ಒಂದು ಪಟ್ಟಿಗಳು, ಅವ್ರ ಲೈಫ್ ಸ್ಪೇನ್, ಎಷ್ಟು ವರ್ಷ ಬದುಕಿದ್ರು, ಅವ್ರು ಯಾವ ರೀತಿಯಲ್ಲಿ ಕನೆಕ್ಷನ್ ಇದೆ, ಯಾವ ವ್ಯಕ್ತಿ ಎಷ್ಟೆಷ್ಟು ವರ್ಷ ಬದುಕಿದ ಎಂಬುದಾಗಿ ನಾವು ಕಳೆದ ವಾರ ನಾವು ತಿಳ್ಕೊಂಡು ನಾವು ನೋಡಿದ್ದೇವೆ. ನಾನು ನಂಬ್ತೇನೆ ಅದು ನಮಗೆಲ್ಲ ಆಶೀರ್ವಾದವಾಗಿತ್ತು ಎಂಬುದಾಗಿ. ಈ ವಾರ ನಾವು ಮೇನ್ ಇಂಪಾರ್ಟೆಂಟ್ ಆಗಿ ಅಬ್ರಹಾಮನ ಕುರಿತಾಗಿ ನಾವು ಕಂಟಿನ್ಯೂ ಮಾಡ್ತೀವಿ. ಕಳೆದ ವಾರ ನಾವು ಅಬ್ರಹಾಂ ಕಾರಾನಿಗೆ ಬಂದಾಗ ಏನಾಗಿತ್ತು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ನೋಡ್ರಿ, ಅಬ್ರಹಾಮನ ತಂದೆ ತೆರಹ ಇವನ್ ಏನ್ ಮಾಡ್ದ, ತನ್ನ ಮಕ್ಕಳ ಜೊತೆಗೆ ಅವನ್ ಏನ್ ಮಾಡ್ತಾ ಇದ್ದಾನೆ, ಊರ್ ಎಂಬುವಂತ ದೇಶ, ಊರ್ ಕಲ್ದಿಯರ ಊರ್ ಎಂಬುದಾಗಿ ಕರೀತಾರೆ. ನಾನು ಹೇಳಿದೆ ಕಳೆದ ವಾರ, ಕಲ್ದಿಯರ ಊರ್ ಬೇರೆ ಅದೊಂದು ಯಾವ್ದು ಸ್ಥಳ ಅಲ್ಲ, ಅದು ಬ್ಯಾಬಿಲೋನ್ ಇದ್ದಂತ ಸ್ಥಳ. ಆ ಊರಿನಿಂದ ಅವನ್ ಏನ್ ಮಾಡ್ತಾ ಇದ್ದಾನೆ, ಅವರ ಕುಟುಂಬವನ್ನ ತೆರಹ ಏನ್ ಮಾಡ್ತಾ ಇದ್ದಾನೆ, ಅವರ ಕುಟುಂಬವನ್ನ ಅವನ್ ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾ ಇರೋದನ್ನ ನಾವು ನೋಡ್ಬೋದಾಗಿದೆ. ಅವನ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಖರಾನಿಗೆ ಬಂದು 205 ವರ್ಷ ಆದ್ಮೇಲೆ ಅವನಲ್ಲಿ ಸಾಯೋದನ್ನ ನಾವು ನೋಡ್ಬೋದಾಗಿದೆ. ಕಳೆದ ವಾರ ನಾವು ತಿಳ್ಕೊಂಡ್ರೆ 11ನೇ ಅಧ್ಯಾಯ 32ನೇ ವಚನ ನೋಡುವಾಗ ನೀವು, ತೆರಹನು 205 ವರ್ಷದವನಾಗಿ ಖರಾನಿನಲ್ಲಿ ಸತ್ತಾನೆ ಎಂಬುದಾಗಿ. ಅಂದ್ರೆ 11ನೇ ಅಧ್ಯಾಯ ಕಂಪ್ಲೀಟ್ ಆಗಿ ಮುಗಿದು ಹೋಯ್ತು, ಎಂಡ್ ಆಯ್ತು. ಎಂಡ್ ಆದ್ಮೇಲೆ ಇಲ್ಲಿಂದ ತೆರಹನ ಮಗ ಅಬ್ರಹಾಮನಿಗೆ ದೇವರು ಏನ್ ಮಾಡ್ತಾ ಇದ್ದಾರೆ, ಕರೆಯನ್ನ ಕೊಡ್ತಾ ಇದ್ದಾರೆ. ದೇವರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿಂದ ಕಲ್ದಿಯರ ಊರಿಂದ ಕೂಡ ದೇವರು ಏನ್ ಮಾಡ್ತಾ ಇದಾರೆ, ಇವ್ರನ್ನ ಹೊರಗಡೆ ಬರೋ ರೀತಿಯಲ್ಲಿ ಮಾಡ್ತಾರೆ. ಬಂದು ಏನ್ ಮಾಡ್ತಾರೆ, ಕಾರಾನಿನಲ್ಲಿ, ಅಂದ್ರೆ ಹರಾನ್ ಎಂಬುದಾಗಿ ಕೂಡ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಕರಾನಿಗೆ ಬಂದಾಗ ಅಲ್ಲಿ ಏನಾಗ್ತದೆ, ತೆರಹ ಸತ್ತು ಹೋಗ್ತಾನೆ. ತೆರಹ ಸತ್ತು ಹೋದ ಮೇಲೆ ಇವಾಗ ಏನ್ ಮಾಡ್ತಾನೆ, ದೇವರು ವಿಶೇಷವಾಗಿ ಅಬ್ರಹಾಮನಿಗೆ ಏನ್ ಮಾಡ್ತಾ ಇದ್ದಾನೆ, ದರ್ಶನವನ್ನ ಕೊಡ್ತಾ ಇರುವಂತದ್ದು, ಅಬ್ರಹಾಮನಿಗೆ ಮಾತಾಡ್ತಾ ಇರುವಂತದ್ದು ನೀವು ನೋಡ್ಬೋದಾಗಿದೆ. ನೋಡ್ರಿ, ಇದು ನಾವು ಮೊದಲನೇ ವಾರದಲ್ಲಿ ಕೂಡ ನಾವು ಇದನ್ನ ನಾವು ನೋಡಿದ್ದೇವೆ. ಈ ವಾಕ್ಯನ ಮತ್ತೆ ಓದಿಸ್ತೇನೆ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನದಿಂದ ನೀವು ನೋಡುವುದಾದ್ರೆ ಈ ರೀತಿಯಲ್ಲಿ ವಾಕ್ಯ ಬರ್ತಿದೆ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಹಲ್ಲೆಲೂಯಾ. ದೇವರೇನ್ ಹೇಳ್ತಿದ್ದಾರೆ, ನೀನ್ ತಂದೆಯ ಮನೆಯನ್ನು ಮತ್ತೆ ದೇಶವನ್ನ ಬಿಟ್ಟು ಏನ್ ಮಾಡು, ಸ್ವದೇಶವನ್ನ ಬಿಟ್ಟು ನಾನು ತೋರಿಸುವಂತ ದೇಶಕ್ಕೆ ನೀನು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವುದನ್ನ ನಾವು ನೋಡ್ಬೋದಾಗಿದೆ. ಆ ರೀತಿಯಲ್ಲಿ ಅಬ್ರಹಾಮನ ಕುರಿತಾಗಿ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ದೇವ್ರ ವಾಕ್ಯ ಹೇಳ್ತದೆ, ಅಬ್ರಹಾಮನ ಮೂಲಕವಾಗಿ ಲೋಕದ ಭೂಮಿಯಲ್ಲಿರುವಂತ ಎಲ್ಲಾ ಮನುಷ್ಯರಿಗೂ ಕೂಡ ಆಶೀರ್ವಾದ ಉಂಟಾಗ್ತಾ ಇದೆ. ಈ ಆಶೀರ್ವಾದ ದೇವರು ನಮ್ಗೆ ಮಾಡ್ತೇನೆ ಎಂಬುದಾಗಿ ಪ್ರಮಾಣ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ನಾವು ಅರ್ಥ ಮಾಡಿಕೊಂಡ್ರೆ, ಅಬ್ರಹಾಮನಿಂದ ಬರುವಂತ ಸಂತತಿ, ವಿಶೇಷವಾಗಿ ಇಸಾಕನಿಂದ ಬರುವಂತ ಯಾಕೋಬನಿಂದ ಬರುವಂತ 12 ಜನ ಮಕ್ಕಳು. ಈ ಜನರು ಏನ್ ಮಾಡ್ತಾರೆ, ಕಾನಾನ್ ದೇಶವನ್ನ ವಿಸ್ತರಿಸಿಕೊಂಡು ಆ ಸ್ಥಳವನ್ನ ಏನ್ ಮಾಡ್ತಾರೆ, ಅವರು ಸ್ವಾಸ್ಥ್ಯ ಮಾಡಿಕೊಂಡು ಅಲ್ಲೇ ಏನ್ ಮಾಡ್ತಾರೆ, ಬಲಿಷ್ಠ ಜನಾಂಗವಾಗಿ ಅವರು ರೂಲ್ ಮಾಡುವಂತ ಟೈಮ್ ನಲ್ಲಿ ದಾವಿದನ ವಂಶದಿಂದ, ದಾವಿದನ ಒಂದು ಸಿಂಹಾಸನದಿಂದ ಒಂದು ಪ್ರಾಮಿಸ್ಡ್ ಸನ್ ಅಂತ ಹೇಳ್ಬೋದು. ಅಂದ್ರೆ ಮೆಸ್ಸಿಯನು, ಅಂದ್ರೆ ಬರಬೇಕಾದಂತ ಕ್ರಿಸ್ತನು ಅಂದ್ರೆ ಅಭಿಷೇಕ ಹೊಂದಲ್ಪಟ್ಟವನು, ಅಂದ್ರೆ ಮನುಷ್ಯರನ್ನ ರಕ್ಷಣೆ ಮಾಡುವಂತ ವ್ಯಕ್ತಿ ಬರಬೇಕಾಗಿರುವಂತ ಈತನೇ. ಅದಕ್ಕೆ ದೇವರು ದಾವಿದನಿಗೆ ಹೇಳ್ತಾರೆ, ನಿನ್ನ ಒಂದು ಸಿಂಹಾಸನವನ್ನ ನಾನು ಯುಗಾಂತರಗಳಲ್ಲೂ ಯಾವಾಗಲೂ ಕೂಡ ನಾನು ಸ್ಥಾಪನೆ ಮಾಡಿರ್ತೇನೆ ಎಂಬುದಾಗಿ ದಾವಿದನಿಗೆ ದೇವರು ವಾಗ್ದಾನ ಮಾಡುವಂತ, ಒಂದು ನಾರ್ಮಲ್ ಕಾಮನ್ ಆಗಿರುವಂತ ಮನುಷ್ಯಗೆ ವಾಗ್ದಾನ ಮಾಡ್ತಾ ಇರೋದನ್ನ ನಾವು ನೋಡ್ಬೋದಾಗಿದೆ. ಅದೇ ರೀತಿಯಲ್ಲಿ ಅಬ್ರಹಾಮನ ಬಗ್ಗೆ ಹೇಳ್ಬೇಕಂದ್ರೆ, ಅಬ್ರಹಾಮನನ್ನ ದೇವರು ನೋಡ್ರಿ 5ನೇ ವಚನದಲ್ಲಿ ನೀವು ನೋಡುವುದಾದ್ರೆ ಈ ರೀತಿಯಲ್ಲಿ ವಾಕ್ಯ ಬರ್ತದೆ. ಅವನು ತನ್ನ ಹೆಂಡತಿಯಾದ ಸಾರಾಯಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು ಖರಾನಿನಲ್ಲಿ ಸಂಪಾದಿಸಿದ ಎಲ್ಲಾ ಸೊತ್ತನ್ನು, ದಾಸರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ಅಂದ್ರೆ ಅಬ್ರಹಾಂ ಕಾನಾನ್ ದೇಶಕ್ಕೆ ಬಂದಿ ಮುಟ್ಟಿದ ಮೇಲೆ ದೇವರು 7ನೇ ವಚನದಲ್ಲಿ ಅವನಿಗೆ ವಾಕ್ಯ ರೀತಿಯಲ್ಲಿ ಹೇಳ್ತಾರೆ, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು.
ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನು ಎಂಬುದಾಗಿ. ಅಂದ್ರೆ ದೇವರು ದರ್ಶನದಲ್ಲಿ ಏನ್ ಮಾಡ್ತಾರೆ, ಅಬ್ರಹಾಮ್ಗೆ ಹೇಳ್ತಾ ಇದಾರೆ, ನಾನು ನಿಮ್ಗೆ ಈ ದೇಶವನ್ನ ಕೊಡ್ತೇನೆ. ಯಾವ ದೇಶ ಅದು? ಕಾನಾನರ ದೇಶ. ಕಾನಾನ್ಯರು ಅಂದ್ರೆ ಯಾರು ಎಂಬುದಾಗಿ ನಾನು ನಿಮ್ಗೆ ಹೇಳಿದೆ. ಕಾನಾನ್ ಅಂದ್ರೆ ಕಾನಾನ್ಯರು ಬೇರೆ ಯಾರು ಅಲ್ಲ, ನೋಹನ ಮಗನಾದ ಹೇಮ್ ಮುಖಾಂತರವಾಗಿ ಕಾನಾನ್ ಹುಟ್ಟುತ್ತಾನೆ. ಕಾನಾನ ಒಂದು ಏನಂತ ಸಂತತಿಯವರು ಅಲ್ಲಿ ಇದ್ರು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಮುಂದೆ ನೋಡ್ಕೊಳ್ತೇವೆ. ಕಾನಾನ್ಯರು ತುಂಬಾ ವಿಗ್ರಹಾರಾಧನೆ ಮಾಡುವಂಥದ್ದು, ಅಸಹ್ಯ ಕಾರ್ಯಗಳನ್ನ ಮಾಡುವಂಥದ್ದು, ಮಕ್ಕಳನ್ನ ಬಲಿ ಕೊಡುವಂಥದ್ದು, ಎಲ್ಲಾ ರೀತಿಯಲ್ಲಿ ದುರಾಲೋಚನೆಗಳಲ್ಲಿ, ಎಲ್ಲ ದುಷ್ಟ ಕಾರ್ಯಗಳಲ್ಲಿ ಅವರು ತೊಡಗಿದ್ರು. ಆದ್ರೆ ಅವರ ಸಂತತಿಯನ್ನ ಹೊರಡಿಸಿಬಿಟ್ಟು ಒಂದು ವಿಶೇಷವಾಗಿರುವಂತ ಒಂದು ಸಂತತಿಯನ್ನ ದೇವರು ತಗೊಂಡ್ ಬರ್ತಾ ಇದ್ದಾರೆ. ಅದೇ ಏನಂತಂದ್ರೆ ಅಬ್ರಹಾಮನಿಗೆ ದೇವರು ಮಾತಾಡ್ತಾ ಇದ್ದಾರೆ. ಏನಂತ ಹೇಳಿ ಅಂದ್ರೆ, ನಿನ್ನಿಂದ ಬರುವಂತವ್ರು ಮಾತ್ರ ಆಶೀರ್ವಾದ ಹೊಂದುತ್ತಾರೆ, ನಿನ್ನ ಮುಖಾಂತರವಾಗಿ ಬರುವವರು ಎಲ್ಲರೂ ಕೂಡ ಆಶೀರ್ವಾದ ಹೊಂದುತ್ತಾರೆ. ಅದಕ್ಕೆ ಮೊದಲನೇದಾಗಿ ದೇವರು ಅಬ್ರಹಾಮನಿಗೆ ಮಾತಾಡ್ತಾ ಇದ್ದಾರೆ. ಅಬ್ರಹಾಮನ ಹೊಟ್ಟೆಯಲ್ಲಿ ಹುಟ್ಟುವಂತ ಇಸಾಕ, ಪರ್ಟಿಕ್ಯುಲರ್ ಆಗಿ ಇಸಾಕ, ಬೇರೆ ಯಾರು ಅಂತ, ಅಬ್ರಹಾಮನ ಸ್ವಂತ ಹೆಂಡತಿಯಾದಂತ ಸಾರಾಯಳಲ್ಲಿ ಹುಟ್ಟುವಂತ ಇಸಾಕನಿಗೆ ದೇವರು ಮೊದಲನೇದಾಗಿ ಆಶೀರ್ವಾದ ಮಾಡುವುದನ್ನ ನಾವು ನೋಡ್ಬೋದಾಗಿದೆ. ನೋಡ್ರಿ, ಅದೇ ಇದರಲ್ಲಿ ನೀವು 17ನೇ ಅಧ್ಯಾಯ ನೀವು ಓಪನ್ ಮಾಡ್ಕೊಳ್ಳುವಾಗ ನೋಡ್ರಿ, ಇಲ್ಲಿ ವಾಕ್ಯ ಈ ರೀತಿಯಲ್ಲಿ ಬರೀತದೆ. 17ನೇ ಅಧ್ಯಾಯ 19ನೇ ವಚನ, ದೇವರು ಹಾಗಲ್ಲ, ನಿನ್ನ ಪತ್ನಿಯಾದ ಸಾರಾಯಳಲ್ಲಿ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು ಎಂಬುದಾಗಿ. ಅಂದ್ರೆ ಸಾರಾಯಳಲ್ಲಿ ಹುಟ್ಟುವಂತ ಇಸಾಕನ ಎಂಬವನೇ ವಾಗ್ದಾನ ಮಾಡಿರುವಂತ ಮಗನು ಎಂಬುದಾಗಿ ನಾವು ನೋಡ್ಬೋದಾಗಿದೆ. ದೇವರು ಇಸಾಕನ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಎಂಬುದಾಗಿ. ಆ ರೀತಿಯಲ್ಲಿ ನಾವು ನೋಡೋದಾದ್ರೆ ಇಸಾಕನು ಹುಟ್ಟಿದ ಮೇಲೆ ಅಂದ್ರೆ ಅದು ವಾಗ್ದಾನ ಮಾಡಿರುವಂತ ಮಗನಾಗಿರ್ತಾರೆ ಅವನು. ಆ ರೀತಿಯಲ್ಲಿ ನೋಡ್ರಿ, ಆದಿಯಿಂದ ಕೂಡ ಅಂದ್ರೆ ಸ್ಟಾರ್ಟಿಂಗ್ ಇಂದ ಜೆನಿಸಿಸ್ 1 ಇಂದ ನಾವು ನೋಡುವಾಗ ರೆವಲ್ಯೂಷನ್ ವರೆಗೂ ಕೂಡ ಏನಾಗ್ತದೆ, ಕಾಲ ಅವಧಿಗಳು ಡಿಫ್ರೆಂಟ್ ಆಗಿ ಬರುವಂತ ಕಾಲ ಅವಧಿಗಳಿದೆ. ಅಂದ್ರೆ ಡಿಸ್ಪೆನ್ಸಿಯೇಷನ್ ಎಂಬುದಾಗಿ ಕರೀತಾರೆ. ಅಂದ್ರೆ 7 ಡಿಸ್ಪೆನ್ಸಿಯೇಷನ್ ಬರ್ತದೆ. 7 ಡಿಸ್ಪೆನ್ಸಿಯೇಷನ್ ಕೂಡ ನಾವು ಈ ದಿನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಅಂದ್ರೆ ನಾವು ಯಾವ ಕಾಲ ಅವಧಿಯಲ್ಲಿ ನಾವಿದ್ದೇವೆ ಎಂಬುದಾಗಿ ನಾವು ನೋಡ್ಕೊಳ್ಬೇಕಾಗಿದೆ. ಯಾಕೆ ಅಂತಂದ್ರೆ ದೇವರು ಅಬ್ರಹಾಮನಿಗೆ ಏನು ಪ್ರಾಮಿಸ್ ಮಾಡ್ತಾ ಇದ್ದಾರೆ, ಏನು ವಾಗ್ದಾನ ಕೊಡ್ತಾ ಇದ್ದಾರೆ, ಆ ಒಂದು ಕಾಲಾವಧಿ ಏನಾಗಿತ್ತು, ತುಂಬಾ ಇಂಪಾರ್ಟೆಂಟ್ ಆಗಿ ಈ ದಿನ ನಮ್ಗೆ ಅದು ಅರ್ಥ ಆಗ್ಬೇಕಾಗಿದೆ. ನೋಡ್ರಿ, ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ಬರುವಾಗ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ ಮೇಲೆ, ಮನುಷ್ಯನನ್ನ ದೇವರು ಉಂಟು ಮಾಡಿದ ಮೇಲೆ ಏನಾಗ್ತದೆ, ಮನುಷ್ಯನಿಗೆ ಯಾವುದು ಕೂಡ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅವನಿಗೆ ಕರೆಕ್ಟ್ ಆಗಿ ಅವನಿಗೆ ಗೊತ್ತಿದ್ದಿಲ್ಲ. ಹಾಗಾಗಿ ದೇವರು ಅವ್ನು ಹೇಳ್ತಾರೆ, ಈ ಮರದ ಹಣ್ಣನ್ನ ನೀನು ತಿನ್ಬೇಡ ಎಂಬುದಾಗಿ ಅವನಿಗೆ ಹೇಳುವುದನ್ನ ನಾವು ನೋಡ್ಬೋದು. ಅದಕ್ಕೆ ಏನಂತ ಕರೀತಾರೆ ನೋಡ್ರಿ, 7 ಡಿಸ್ಪೆನ್ಸೇಷನ್ ಅಲ್ಲಿ ಫಸ್ಟ್ ಡಿಸ್ಪೆನ್ಸೇಷನ್ ಬಂದು ಡಿಸ್ಪೆನ್ಸೇಷನ್ ಆಫ್ ಇನ್ನೋಸೆನ್ಸ್ ಎಂಬುದಾಗಿ. ಅಂದ್ರೆ ಮುಗ್ಧತೆ, ಅವ್ರಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತಿಲ್ಲ, ಅವರು ಮುಗ್ಧತೆಯಲ್ಲಿ ಇದ್ರು. ಸೆಕೆಂಡ್ ಡಿಸ್ಪೆನ್ಸೇಷನ್ ಬಂದು ಅವ್ರು ತಪ್ಪು ಮಾಡಿದಾಗ ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡ್ತು. ಅಂದ್ರೆ ಅವ್ರಿಗೆ ತಪ್ಪು ಯಾವುದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಇದರ ಅರಿವನ್ನ ಹುಟ್ಟಿಸುವ ಹಣ್ಣನ್ನು ಅವರು ತಿಂದ ಮೇಲೆ ಅವ್ರು ಏನಾಗ್ತದೆ, ಅವ್ರಿಗೆ ಒಳ್ಳೇದು ಕೆಟ್ಟದ್ದು ತಿಳಿತದೆ. ಅಂದ್ರೆ ಡಿಸ್ಪೆನ್ಸೇಷನ್ ಆಫ್ ಕಾನ್ಸೈನ್ಸ್ ಎಂಬುದಾಗಿ ಅವರು ಹೇಳುವುದನ್ನ ನಾವು ನೋಡಬಹುದಾಗಿದೆ. ಅಂದ್ರೆ ಅವ್ರಿಗೆ ಜ್ಞಾನ ಇತ್ತು, ಅರಿವು ಇತ್ತು, ಏನ್ ಮಾಡ್ತಾರೆ, ಯಾವ್ದು ಮಾಡಿದ್ರೆ ಸರಿ ಆಗುತ್ತೆ, ಯಾವ್ದು ಮಾಡಿದ್ರೆ ತಪ್ಪಾಗುತ್ತೆ. ಈ ದಿನ ನಮ್ಗೆ ಎಲ್ಲರಿಗೂ ಕೂಡ ಏನಾಗಿದೆ, ಅರಿವು ಉಂಟು, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು ಅಂತ. ಸೊ 2ನೇ ಡಿಸ್ಪೆನ್ಸೇಷನ್ ಬಂದ್ಬಿಟ್ಟು ಡಿಸ್ಪೆನ್ಸೇಷನ್ ಆಫ್ ಕಾನ್ಸೈನ್ಸ್ ಎಂಬುದಾಗಿ. ಸೊ 3ನೇ ಕಾಲಾವಧಿ ಅಂತ ಅಂದ್ರೆ ಡಿಸ್ಪೆನ್ಸೇಷನ್ ಆಫ್ ಹ್ಯೂಮನ್ ಗವರ್ಮೆಂಟ್ ಅಂತ ಹೇಳ್ಬೋದು. ಅಂದ್ರೆ ಮನುಷ್ಯರು ಆಳ್ವಿಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಮನುಷ್ಯರು ಏನ್ ಮಾಡ್ತಾರೆ, ಅವ್ರ ರಾಜರಾಗುವಂಥದ್ದು, ಅವ್ರ ಆಳ್ವಿಕೆ ಮಾಡುವಂಥದ್ದು ನಾವು ನೋಡ್ಬೋದು. 9ನೇ ಅಧ್ಯಾಯ ಆದಿಕಾಂಡದಲ್ಲಿ ನಿಮ್ರೋಧನ ಕುರಿತಾಗಿ ಬರ್ತದೆ. ನಿಮ್ರೋಧನು ತನ್ನ ಪರಾಕ್ರಮದಿಂದ ಮೊದಲನೇ ಭೂರಾಜನಾದನು ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಈ ವ್ಯಕ್ತಿ ಎಲ್ಲವನ್ನ ಏನ್ ಮಾಡ್ತಾನೆ, ಆಳ್ವಿಕೆ ಮಾಡ್ಲಿ, ಜನರನ್ನ ಆಳ್ವಿಕೆ ಮಾಡಿ. ಈತನ ಏನ್ ಮಾಡ್ತಾನೆ, ಅಸೇರಿಯಾ ಇರ್ಬೋದು, ಬ್ಯಾಬಿಲೋನ್ ಇರ್ಬೋದು, ನಿನವೆ ಪಟ್ಟಣ ಇರ್ಬೋದು, ಅನೇಕ ದೊಡ್ಡ ದೊಡ್ಡ ಒಂದು ಪಟ್ಟಣಗಳನ್ನ ಈತನು ಕಟ್ಟಿಸಿರೋದನ್ನ ನಾವು ನೋಡ್ಬೋದಾಗಿದೆ. ಆ ರೀತಿಯಲ್ಲಿ 3ನೇದಾಗಿ ಬಂದ್ಬಿಟ್ಟು ಡಿಸ್ಪೆನ್ಸೇಷನ್ ಆಫ್ ಹ್ಯೂಮನ್ ಗವರ್ಮೆಂಟ್ ಎಂಬುದಾಗಿ. ಮತ್ತೆ 4ನೇ ಡಿಸ್ಪೆನ್ಸೇಷನ್ ನಾವು ಬರ್ತಿರೋದು ಇಂಪಾರ್ಟೆಂಟ್ ಡಿಸ್ಪೆನ್ಸೇಷನ್, 4ನೇ ಕಾಲಾವಧಿ. ಇದೇ ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಡ್ರಿ. ಇದೇನಂತಂದ್ರೆ ಡಿಸ್ಪೆನ್ಸೇಷನ್ ಆಫ್ ಪ್ರಾಮಿಸ್ ಎಂಬುದಾಗಿ. ಅಂದ್ರೆ ವಾಗ್ದಾನ ಇರುವಂತ ಕಾಲಾವಧಿ, ವಾಗ್ದಾನದ ಕಾಲಾವಧಿ ಎಂಬುದಾಗಿ ಕರೀಬಹುದು. ಅಂದ್ರೆ ಆ ಟೈಮ್ ನಲ್ಲಿ 12ನೇ ಅಧ್ಯಾಯದ ಸತ್ಯವೇದದಲ್ಲಿ, ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನ ಕರೆದು ಅವನಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಿನ್ನ ಒಂದು ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನ ಲೋಕಕ್ಕೆ ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತೇನೆ ಎಂಬುದಾಗಿ. ಈ ಒಂದು ಕಾಲಾವಧಿಗೆ ಏನ್ ಅಂತ ಕರೀತಾರೆ, ಡಿಸ್ಪೆನ್ಸೇಷನ್ ಆಫ್ ಪ್ರಾಮಿಸ್, ವಾಗ್ದಾನದ ಒಂದು ಕಾಲಾವಧಿ ಎಂಬುದಾಗಿ ನಾವು ನೋಡಬಹುದಾಗಿದೆ. ಆಮೇಲೆ 5ನೇದಾಗಿ ಬಂದ್ಬಿಟ್ಟು ಏನಂತ, ಡಿಸ್ಪೆನ್ಸೇಷನ್ ಆಫ್ ಲಾ, ಅಂದ್ರೆ ಧರ್ಮಶಾಸ್ತ್ರದ ಒಂದು ಕಾಲ ಒಂದು ಬರ್ತದೆ. ಅದು ಮೋಶೆ ಮುಖಾಂತರವಾಗಿ ಧರ್ಮಶಾಸ್ತ್ರವನ್ನು ದೇವರು ತೆಗೆದುಕೊಂಡು ಬಂದ ಮೇಲೆ, ಧರ್ಮಶಾಸ್ತ್ರ ಬರುವಾಗ ಅಲ್ಲಿ ನೀವು ನೋಡುವುದಾದ್ರೆ ಏನು ಮಾಡಬೇಕು, ಏನು ಮಾಡಬಾರ್ದು ಎಂಬುದಾಗಿ ನಾವು ಅನೇಕ ಒಂದು ಕಾಲಪಟ್ಟಿಗಳನ್ನ ದೇವರು ಏನ್ ಮಾಡ್ತಾರೆ, ಒಂದು ಪಟ್ಟಿಗಳನ್ನ ದೇವರು ಕೊಡುವುದನ್ನ ನಾವು ಮೋಶೆ ಬರೆದಿಕ್ಕುವುದನ್ನ ನಾವು ನೋಡಬಹುದಾಗಿದೆ. 613, ಇದು ಮೊದಲೇ ನಾವು ಬೇರೆ ಹಳೆ ಬೈಬಲ್ ಸ್ಟಡಿ ನಾವು ಕಲ್ತಿದ್ರೆ, 613
613 ಒಂದು ಧರ್ಮಶಾಸ್ತ್ರಗಳುಂಟು. 613 ಆಜ್ಞೆಗಳಿದೆ. 613 ಆಜ್ಞೆಗಳಲ್ಲಿ 248 ಆಜ್ಞೆಗಳು ಮಾಡಬಹುದಾಗಿದೆ ಮತ್ತು 365 ಆಜ್ಞೆಗಳು ಯಾವುದು ಮಾಡಬಾರ್ದು ಎಂಬುದಾಗಿ ಟೋಟಲ್ ಆಗಿ 618 ಆಜ್ಞೆಗಳನ್ನು ಕೊಡೋದು ನೋಡ್ಬೋದು. ನಮ್ಗೆ ಮಾತ್ರ 10 ಆಜ್ಞೆಗಳಿದೆ, 10 ಆಜ್ಞೆಗಳಿದೆ ಎಂಬುದಾಗಿ ಈ 613 ಆಜ್ಞೆಗಳು 10 ಆಜ್ಞೆಗಳ ಒಳಗಡೆ ಸೇರ್ಕೊಂಡಿರೋದನ್ನ ನಾವು ನೋಡ್ಬೋದಾಗಿದೆ. ಆ ರೀತಿಯಲ್ಲಿ ದೇವರು ಆಜ್ಞೆಯನ್ನ ಕೊಟ್ಟಾಗ, 10 ಆಜ್ಞೆಯನ್ನ ಕೊಟ್ಟಾಗ ಏನಂತ ಕಾನ್ಶಿಯಸ್ ಡಿಸ್ಪೆನ್ಸಿಯೇಷನ್ ಆಫ್ ಲಾ ಎಂಬುದಾಗಿ, ಅಂದ್ರೆ ಧರ್ಮಶಾಸ್ತ್ರದ ಒಂದು ಕಾಲ ಎಂಬುದಾಗಿ ನಾವು ನೋಡಬಹುದು. ಆಮೇಲೆ ಈಗ ಇರುವಂತದ್ದು 6ನೇ ಡಿಸ್ಪೆನ್ಸೇಷನ್ ಯಾವುದು ಅಂದ್ರೆ ಡಿಸ್ಪೆನ್ಸೇಷನ್ ಆಫ್ ಗ್ರೇಸ್, ಅಂದ್ರೆ ಕೃಪೆಯ ಒಂದು ಕಾಲ ಎಂಬುದಾಗಿ. ನಾವು ಜೀವಿಸ್ತಾ ಇರುವಂತದ್ದು ಕೃಪೆಯ ಕಾಲದಲ್ಲಿ. ಹಲ್ಲೆಲೂಯಾ. ಚರ್ಚ್ ಇರುವಂತದ್ದು ಕೃಪೆಯ ಕಾಲದಲ್ಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಕಾಲ ಯಾವುದು ಬರ್ತದೆ, ನೆಕ್ಸ್ಟ್ ಡಿಸ್ಪೆನ್ಸೇಷನ್ ಅಂದ್ರೆ ಡಿಸ್ಪೆನ್ಸಿಯೇಷನ್ ಆಫ್ ಮಿಲೇನಿಯಂ ಕಿಂಗ್ಡಮ್ ಅಂತ ಹೇಳ್ಬಿಟ್ಟು ಕರಿಬಹುದು. ಮಿಲೇನಿಯಂ ಕಿಂಗ್ಡಮ್ ಆಫ್ ಕ್ರೈಸ್ಟ್ ಅಂದ್ರೆ ಯೇಸು ಸ್ವಾಮಿಯ ಒಂದು ರಾಜ್ಯ, ಒಂದು 1000 ವರ್ಷಗಳ ಕಾಲ ಯೇಸು ಸ್ವಾಮಿ ಆಳ್ವಿಕೆ ಮಾಡುವಂತ ಒಂದು ರಾಜ್ಯ ಬರ್ತದೆ. ದಟ್ ಈಸ್ ಡಿಸ್ಪೆನ್ಸೇಷನ್ ಆಫ್ ಮಿಲೇನಿಯಂ ಕಿಂಗ್ಡಮ್ ಆಫ್ ಕ್ರೈಸ್ಟ್ ಎಂಬುದಾಗಿ. ನಾನು ಹೇಳಿದೆ 7 ಡಿಸ್ಪೆನ್ಸೇಷನ್ಗಳು ಬರ್ತದೆ. ಮೊದಲನೇದಾಗಿ ಯಾವುದು ಬರ್ತಾ ಇದೆ, ಡಿಸ್ಪೆನ್ಸೇಷನ್ ಆಫ್ ಇನ್ನೋಸೆನ್ಸ್, ಮುಗ್ಧತೆಯ ಒಂದು ಕಾಲವನ್ನ ನೋಡಬಹುದು. ಮತ್ತೆ ಡಿಸ್ಪೆನ್ಸಿಯೇಷನ್ ಆಫ್ ಕಾನ್ಸೈನ್ಸ್, ಒಂದು ಅರಿವು ಇರುವಂತ ಒಂದು ಸಮಯ, ಒಂದು ಕಾಲ ಅಂತ ಹೇಳ್ಬೋದು. ಮತ್ತೆ ಡಿಸ್ಪೆನ್ಸೇಷನ್ ಆಫ್ ಹ್ಯೂಮನ್ ಗವರ್ಮೆಂಟ್, ಒಂದು ಮನುಷ್ಯರು ಆಳ್ವಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗಿಂದ ಏನಾಯ್ತು ಡಿಸ್ಪೆನ್ಸೇಷನ್ ಆಫ್ ಮನುಷ್ಯರ ಒಂದು ಆಳ್ವಿಕೆ ಎಂಬುದಾಗಿ ನಾವು ನೋಡಬಹುದು. ಮತ್ತು 4ನೇದು ಡಿಸ್ಪೆನ್ಸೇಷನ್ ಆಫ್ ಪ್ರಾಮಿಸ್, ಅಂದ್ರೆ ದೇವರು ಅಬ್ರಹಾಮನನ್ನ ಪರ್ಟಿಕ್ಯುಲರ್ ಆಗಿ ಕರೆದು ಅವನ ಆಶೀರ್ವಾದ ಮಾಡ್ತಾ ಇರುವಂತದ್ದು. ಆಮೇಲೆ ಡಿಸ್ಪೆನ್ಸೇಷನ್ ಆಫ್ ಲಾ, ಆಮೇಲೆ ಡಿಸ್ಪೆನ್ಸೇಷನ್ ಆಫ್ ಗ್ರೇಸ್, ಆಮೇಲೆ ಡಿಸ್ಪೆನ್ಸೇಷನ್ ಆಫ್ ಮಿಲೇನಿಯಂ ಕಿಂಗ್ಡಮ್ ಆಫ್ ಕ್ರೈಸ್ಟ್. ಈ 7 ಡಿಸ್ಪೆನ್ಸೇಷನ್ಗಳನ್ನ ನಾವು ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡ್ಕೊಬೇಕು. ನೀವು ಈ ಡಿಸ್ಪೆನ್ಸೇಷನ್ ಎಲ್ಲ ಬರೆದಿ ಇಟ್ಕೊಳ್ರಿ. ಈ ಡಿಸ್ಪೆನ್ಸೇಷನ್ ನೋಡುವಾಗ ಯಾವಾಗ ಬೈಬಲ್ ಸ್ಟಾರ್ಟ್ ಆದ, ಬೈಬಲ್ ನಲ್ಲಿ ನೀವು ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಕೂಡ ಏನೇನು ನಡೀತದೆ ಎಂಬುದಾಗಿ ನೀವು ನೋಡಬಹುದಾಗಿದೆ. ಹಲ್ಲೆಲೂಯಾ. ಅದರಿಂದ ನಿಮ್ಗೆ ಬೈಬಲ್ ಸಿಂಪಲ್ ಆಗಿ ಕಾಲಗಳು, ಬೈಬಲ್ ಅಲ್ಲಿ ಬರುವಂತ ಕಾಲಗಳು ನಿಮ್ಗೆ ಅರ್ಥ ಆಗುತ್ತದೆ ಎಂಬುದಾಗಿ ನಾನು ನಿಮ್ಗೆ ಡಿಸ್ಪೆನ್ಸೇಷನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಹಿಸ್ಟ್ರಿ ಆಫ್ ಇಸ್ರಾಯಲ್ಗೆ ಇದಕ್ಕೆ ಏನು ಸಂಬಂಧ ಅಂತಂದ್ರೆ, ಪ್ರಾಮಿಸ್ ಮುಖಾಂತರವಾಗಿ ಲಾ ಬಂದಾಗ ಆಲ್ರೆಡಿ ಇಸ್ರಾಯಲ್ ಜನರು ಒಂದು ದೊಡ್ಡ ಒಂದು ದೇಶವಾಗಿದ್ರು, ಬಲಿಷ್ಠವಾಗಿರುವಂತ ಜನಾಂಗ ಅವರಾಗಿದ್ರು. ಅವ್ರ ಮತ್ತೆ ಪ್ರಾಮಿಸ್ ಲ್ಯಾಂಡ್ ಹೋಗಿ ಏನ್ ಮಾಡ್ತಾ ಇದ್ರು, ಅವರ ಹಕ್ಕಿನಿಂದ ಅವರು ಅದನ್ನ ಏನ್ ಮಾಡ್ತಾ ಇದ್ರು, ಅದನ್ನ ಸ್ವಾಸ್ಥ್ಯ ಮಾಡ್ಕೊಳ್ತಾ ಇದ್ರು, ದೇವರು ಅವ್ರಿಗೆ ಕೊಟ್ಟಿದ್ರು. ಆ ರೀತಿಯಲ್ಲಿ ನಾವು ಅದನ್ನ ನೋಡ್ಬೋದಾಗಿದೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನೋಡಿ, ನಾವು ಅಬ್ರಹಾಮನ ಬಳಿ ಇದ್ವಿ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿ, ಅಬ್ರಹಾಮನಿಗೆ ಏನ್ ಮಾಡ್ತಾ ಇದ್ದಾರೆ, ಆಶೀರ್ವಾದ ಮಾಡಿ, ಅವನಿಗೆ ಒಂದು ಮಗನನ್ನ ಕೊಡ್ತಾ ಇದ್ದಾರೆ. ಆ ಮಗನ ಮುಖಾಂತರವಾಗಿ ಲೋಕವನ್ನ ಆಶೀರ್ವಾದ ಮಾಡ್ತಾ ಇರುವುದನ್ನ ನಾವು ನೋಡ್ಬೋದಾಗಿದೆ. ಅದೇ ರೀತಿಯಲ್ಲಿ ದೇವರು ಅಬ್ರಹಾಮನ ಒಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುವಂತದನ್ನ ನಾವು ನೋಡ್ಬೋದಾಗಿದೆ. ನೋಡಿ, ಆದಿಕಾಂಡ 15ನೇ ಅಧ್ಯಾಯ ನಾವು ಓದುವಾಗ ದೇವರು ಅಬ್ರಹಾಮನ ಜೊತೆ ಒಡಂಬಡಿಕೆಯನ್ನ ಮಾಡ್ಕೊಳ್ಳೋದನ್ನ ನಾವು ನೋಡ್ಬೋದಾಗಿದೆ. 15ನೇ ಅಧ್ಯಾಯ 1ನೇ ವಚನದಿಂದ ನೀವು ನೋಡ್ಕೊಂತ ಬರುವುದಾದ್ರೆ, ದೇವರು ಅಬ್ರಹಾಮನಿಗೆ ದರ್ಶನದಲ್ಲಿ ಮಾತಾಡ್ತಾ ಇದ್ದಾರೆ, ಅಬ್ರಹಾಮನೇ ಭಯ ಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಾನು ನಿನಗೆ ಅತ್ಯಧಿಕ ಬಹುಮಾನ ಇಟ್ಟಿದ್ದೇನೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳುವಾಗ, ಅಬ್ರಹಾಮನ್ ಏನ್ ಹೇಳ್ತಾನೆ, ದೇವರೇ ನಿನ್ನನ್ನ ಏನ್ ಆಶೀರ್ವಾದ ಮಾಡಿದ್ರೆ ಏನು, ಆದ್ರೆ ನಾನು ಸಂತಾನ ಇಲ್ಲದೆ ಹೋಗ್ತೇನೆ, ಗತಿಸಿ ಹೋಗ್ತೇನೆ, ನನಗೆ ಒಂದು ಮಗನಿಲ್ಲ ಅಲ್ಲ ಎಂಬುದಾಗಿ ಹೇಳುವಾಗ, ನಾನು ಸತ್ರೆ, ಅಬ್ರಹಾಮನ್ ಹೇಳ್ತಾನೆ, ನಾನು ಸತ್ರೆ ನನ್ನ ಆಸ್ತಿ ಎಲ್ಲ ದಮಸ್ಕದ ಎಲಿಯಾಜರ್ಗೆ ಹೋಗ್ತದೆ, ನನ್ನ ಅರಸನ್ಗೆ ಹೋಗ್ತದೆ ಅಂತ ಹೇಳುವಾಗ, ದೇವ್ರು ಏನ್ ಹೇಳ್ತಾರೆ, ಅವನನ್ನ ಈಚೆ ಕಡೆ ಕರ್ಕೊಂಡು ಬಂದು ಅವ್ನಿಗೆ ಏನ್ ಮಾಡ್ತಾರೆ, 5ನೇ ವಚನದಲ್ಲಿ ನೀವು ನೋಡ್ಬೋದು, ಆಕಾಶವನ್ನ ತೋರಿಸಿ ಅವ್ನಿಗೆ ಹೇಳ್ತಾರೆ, ನೋಡು ನಕ್ಷತ್ರಗಳನ್ನ ನೀನು ಎಣಿಸುವುದಾದ್ರೆ ನೀನು ಎಣಿಸು, ಆದ್ರೆ ನಿನ್ನಿಂದ ಬರುವಂತ ಮಗನ ಒಂದು ಸಂತತಿಯು ಅಷ್ಟು ಅಸಂಖ್ಯವಾಗಿ ನಾನು ಮಾಡ್ತೇನೆ ಎಂಬುದಾಗಿ ಹೇಳುವಾಗ, 6ನೇ ವಚನದಲ್ಲಿ ನೋಡುವುದಾದ್ರೆ ದೇವರು ಆ ಮಾತನ್ನ ಅಬ್ರಹಾಮನು ಆ ಮಾತನ್ನ ನಂಬಿತಾನೆ. ನಂಬಿದ ಮೇಲೆ ದೇವರು ಅವನ ಎಣಿಕೆಗೆ ನೀತಿ ಎಂಬುದಾಗಿ ದೇವರು ಏನ್ ಮಾಡ್ತಾರೆ, ಮಾಡುವುದನ್ನ ನಾವು ನೋಡಬಹುದಾಗಿದೆ. ಅದೇ ರೀತಿಯಲ್ಲಿ ನೋಡ್ರಿ, ಈ ಅಧ್ಯಾಯದಲ್ಲಿ ಈ ರೀತಿಯಲ್ಲಿ ಹೇಳುವಾಗ ಅಬ್ರಹಾಮನಿಗೆ ದೇವರು ಏನ್ ಮಾಡ್ತಾ ಇದ್ದಾರೆ, ಒಡಂಬಡಿಕೆ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಕರೀತಾ ಇರುವುದನ್ನ ನಾವು ನೋಡ್ಬೋದಾಗಿದೆ. ಯಾಕಂತಂದ್ರೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಮೇಲೆ ಅಬ್ರಹಾಮನ್ ಏನ್ ಹೇಳ್ತಾ ಇದ್ದಾನೆ, 7ನೇ ವಚನ ನೀವು ಓದುವುದಾದ್ರೆ, ಆದಿಕಾಂಡ 15ನೇ 7ನೇ ವಚನ, ಆಮೇಲೆ ಆತನು ಅವನಿಗೆ, ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರೆಂಬ ಕಲ್ದಿಯರ ಪಟ್ಟಣದಿಂದ ಬರಮಾಡಿದ ಯೆಹೋವನು ನಾನೇ ಎಂದು ಹೇಳಲು ಅವನು, ನೋಡ್ರಿ, ನಿನ್ನನ್ನು ಊರೆಂಬುವಂತ ಕಲ್ದಿಯರ ಪಟ್ಟಣದಿಂದ ನಾನು ಕರ್ಕೊಂಡು ಬಂದಿದ್ದೀನಿ ಎಂಬುದಾಗಿ ದೇವರು ಅವನ ಒಟ್ಟಿಗೆ ಹೇಳ್ತಾ ಇರುವಾಗ, ನೋಡ್ರಿ, ಅಬ್ರಹಾಮನು ದೇವರಿಗೆ ಹೇಳುವಂತ ಮಾತು 8ನೇ ವಚನ, ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವೆನೆಂದು ತಿಳಿಕೊಳ್ಳುವುದು ಹೇಗೆ ಎಂದು ಕೇಳಿದನು.
ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಇದನ್ನ ನಾನು ಗ್ಯಾರಂಟಿ, ಈ ಒಂದು ಭೂಮಿ, ಈ ಒಂದು ಲ್ಯಾಂಡ್ ನಾನು ಬಾಧ್ಯನಾಗ್ತೇನೆ ಅಂತ ತಿಳ್ಕೊಳ್ಳೋದು ಹೆಂಗೆ ಎಂಬುದಾಗಿ ಅವನು ದೇವರಿಗೆ ಕ್ವಶನ್ ಮಾಡ್ತಾ ಇರುವಾಗ, ದೇವರು ಈಗ ಏನ್ ಮಾಡ್ತಾ ಇದ್ರೆ ಅವನ ಜೊತೆ ಒಂದು ಕವನೆಂಟ್ ನ ಮಾಡ್ಕೊಳ್ಳೋಕೆ, ಒಂದು ಒಡಂಬಡಿಕೆಯನ್ನ ಮಾಡ್ಕೊಳ್ಳೋದಕ್ಕೆ. ಕವನೆಂಟ್ ಅಂದ್ರೆ ಅಗ್ರಿಮೆಂಟ್. ಇವಾಗ ನೋಡ್ರಿ, ನಾವು ಮನೆ ತಗೊಳ್ತಾ ಇರುವಾಗ, ಲೀಸ್ಗೆ ರೆಂಟ್ ಅಲ್ಲಿ ಹೋಗ್ತಾ ಇರುವಾಗ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರುವಾಗ, ಇಬ್ಬರ ಒಂದು ಪರ್ಸನ್ ಮಧ್ಯದಲ್ಲಿ ಏನಿರ್ತದೆ, ಒಂದು ಅಗ್ರಿಮೆಂಟ್ ಅನ್ನ ಅವ್ರು ಮಾಡ್ಕೊಳ್ತಾರೆ, ಒಂದು ಒಪ್ಪಂದನ ಅವ್ರು ಮಾಡ್ಕೊಳ್ಳೋದನ್ನ ನಾವು ನೋಡ್ಬೋದು. ಈಗ ದೇವರು ಏನ್ ಮಾಡ್ತಾ ಇದ್ದಾರೆ, ದೇವರು ಏನ್ ಮಾತನ್ನ ಅಬ್ರಹಾಮನಿಗೆ ಕೊಟ್ಟಿದ್ದಾರೆ, ಏನು ವಾಗ್ದಾನವನ್ನ ಅಬ್ರಹಾಮನಿಗೆ ಕೊಟ್ಟಿದ್ದಾರೆ, ಅಂದ್ರೆ ನಿನ್ನ ಸಂತತಿಯನ್ನ ಲೋಕದವರಿಗೆ ಆಶೀರ್ವಾದ ಮಾಡ್ತೀನಿ, ಸಂತತಿನ ದೊಡ್ಡದಾಗಿ ಮಾಡ್ತೇನೆ ಎಂಬುದು ಹೇಳುವಂತ ಮಾತನ್ನ ದೇವರು ಇವಾಗ ಏನ್ ಮಾಡ್ತಾರೆ, ಅಗ್ರಿಮೆಂಟ್ಸ್ ಅಲ್ಲಿ ತಗೊಂಡ್ ಬರ್ತದೆ. ಅಂದ್ರೆ ಇನ್ಮೇಲೆಯಿಂದ ನಾವು ಹೇಳಿದ ಮಾತು ಹಂಗೆ ಸುಮ್ನೆ ಹೇಳ್ತಾ ಇಲ್ಲ, ನಾನು ಏನ್ ಮಾಡ್ತಾ ಇದ್ದೇನೆ ಅದನ್ನ ಒಂದು ಕಾರ್ಯರೂಪದಲ್ಲಿ, ಒಂದು ಕವನೆಂಟ್ಗೆ ನಾನು ತರ್ತಾ ಇದ್ದೇನೆ, ಒಂದು ಒಡಂಬಡಿಕೆಗೆ ನಾನು ತರ್ತಾ ಇದ್ದೇನೆ. ಇದ್ರ ಮುಖಾಂತರವಾಗಿ ಇದು ಏನಾಗ್ತದೆ, ಕವನೆಂಟ್ ಖಚಿತವಾಗಿರುವಂತದ್ದು ನಾವು ನೋಡ್ಬೋದು. ದೇವ್ರ ವಾಕ್ಯ ಹೇಳ್ತದೆ, ನಮ್ಮ ದೇವರು ಏನಂತೆ ಒಡಂಬಡಿಕೆಗಳನ್ನ ನೆರವೇರಿಸುವಂತ ದೇವರಾಗಿದ್ದಾನೆ ಅಂತಂದ್ರೆ. ನೋಡ್ರಿ, ಕವನೆಂಟ್ ಕೀಪಿಂಗ್ ಗಾಡ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಆತನ ಏನೇ ವಾಗ್ದಾನ ಮಾಡಿದ್ರು ಕೂಡ ಅದನ್ನ ನೆರವೇರಿಸುವಂತ ದೇವರು. ಅದಕ್ಕಾಗಿ ಆತನ ಹೇಳ್ತಾ ಇದ್ದಾನೆ ಅಬ್ರಾಮ್ಗೆ ಹೇಳಿರುವಂತ ಮಾತಲ್ಲಿ ಅಬ್ರಾಮ್ ಕೇಳ್ತಾ ಇದ್ದಾನೆ, ಏನ್ ಗ್ಯಾರಂಟಿ ಏನಿದೆ ಅಂತ ಕೇಳುವಾಗ ದೇವರು ಹೇಳ್ತಾ ಇದ್ದಾರೆ, ನೀನ್ ಏನ್ ಮಾಡು, ಈ ರೀತಿಯಲ್ಲಿ ಪಕ್ಷಿಗಳನ್ನ, ಈ ರೀತಿಯಲ್ಲಿ ಪ್ರಾಣಿಗಳನ್ನ ತೆಗೆದುಕೊಂಡು ಬಾ ಎಂಬುದಾಗಿ ನಾವು ನೋಡ್ಬೋದು. ನೋಡ್ರಿ, 10ನೇ ವಚನದಲ್ಲಿ 9ನೇ ವಚನ, ಆದಿಕಾಂಡ 15ನೇ ಅದೇ 9ನೇ ವಚನ ನೀವು ಓದುವಾಗ ನೋಡ್ರಿ, ಅದೇ ವಾಕ್ಯ ಹೇಳ್ತದೆ, ಅದಕ್ಕೆ ಆತನು, ನೀನು ಮೂರು ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನು, ಬೆಳ್ಳಕ್ಕಿಗಳನ್ನು, ಪಾರಿವಾಳದ ಮರಿಗಳನ್ನು ತೆಗೆದುಕೊಂಡು ಬಾ ಅಂದನು ಎಂಬುದಾಗಿ ನಾವು ನೋಡಬಹುದು. ನೋಡ್ರಿ, ಮೂರು ವರ್ಷದ ಮಣಕ, ಆಡು, ಟಗರು ಮತ್ತು ಬೆಳವಕ್ಕಿ, ಈ ರೀತಿಯಲ್ಲಿ ಒಂದು ಪ್ರಾಣಿಗಳು ಮತ್ತು ಪಕ್ಷಿಯನ್ನು ತೆಗೆದುಕೊಂಡು ಬರಕ್ಕೆ, ಬೆಳವಕ್ಕಿ ಮತ್ತು ಪಾರಿವಾಳನ್ನು ಕೂಡ ದೇವರು ತಗೊಂಡು ಬರಕ್ಕೆ ಹೇಳ್ತಾರೆ. 10ನೇ ವಚನ ಈ ರೀತಿ ಹೇಳ್ತಾರೆ, ಅವನು ಅವುಗಳನ್ನು ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು 2 ಹೋಳು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿ ಇಟ್ಟನು ಎಂಬುದಾಗಿ. ನೋಡ್ರಿ, ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ. ಯಾಕೆ ಪಕ್ಷಿಗಳನ್ನು ಕಡಿಲಿಲ್ಲ ಎಂಬುದಾಗಿ ಕೂಡ ನಾವು ನೋಡ್ಬೋದು. ಯಾಜಕ ಕಾಂಡದಲ್ಲಿ ದೇವರು ಹೇಳಿರುವುದನ್ನ ನಾವು ನೋಡ್ಬೋದಾಗಿದೆ. ಆದ್ರೆ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ಪ್ರಾಣಿಗಳನ್ನ ತುಂಡಾಗಿ ಏನ್ ಮಾಡ್ತಾ ಇದ್ದಾರೆ, ಕಡಿತಾ ಇರುವುದನ್ನ ನಾವು ನೋಡ್ಬೋದು. ಅಂದ್ರೆ 2 ತುಂಡುಗಳನ್ನ ಅಬ್ರಹಾಂ ಮಾಡ್ತಾ ಇದ್ದಾರೆ. ಈ ಪ್ರಾಣಿಗಳನ್ನ ಏನ್ ಮಾಡ್ತಾ ಇದ್ದಾನೆ, ಸೀಳ್ತಾ ಇದ್ದಾನೆ ಅಂತ ಹೇಳ್ಬೋದು, ಅರ್ಥ ಮಾಡ್ಕೊಳ್ಬಹುದು. 2 ಸೀಳಿ 2 ಹೋಳನ್ನ ಮಾಡಿ ಒಂದಕ್ಕೆ ಎದುರಾಗಿ ಇನ್ನೊಂದನ್ನ ಇಟ್ಬಿಟ್ಟು ಅಬ್ರಹಾಂ ಇಡ್ತಾ ಇರುವುದನ್ನ ನಾವು ನೋಡ್ಬೋದಾಗಿದೆ. ಮತ್ತು ಅದ್ರ ಮೇಲೆ ಏನಂತೆ, ಶವಗಳ ಮೇಲೆ ಹದ್ದುಗಳು ಬರಲ್ಲ ಏನ್ ಮಾಡ್ದ, ಅವನು ಅದು ಓಡಿಸಿ ಬಿಡ್ತಾನೆ. ಮತ್ತು ನೋಡ್ರಿ, 12ನೇ ಅಧ್ಯಾಯದಲ್ಲಿ ಅಬ್ರಹಾಮನಿಗೆ ಗಾಢ ನಿದ್ರೆ ಬರುವುದನ್ನ ನೋಡ್ಬೋದು. ಈಗ ಏನಾಗ್ತದೆ ಸಿಚುವೇಶನ್ ಅಂದ್ರೆ, ದೇವರು ಅಬ್ರಹಾಮನಿಗೆ ಈ ರೀತಿಯಲ್ಲಿ ಪಶುಗಳನ್ನ ತಕೊಂಡ್ ಬಾ, ಪಕ್ಷಿಗಳನ್ನ ತಕೊಂಡ್ ಬಾ, ನಾವೇನ್ ಮಾಡೋಣ, ಒಡಂಬಡಿಕೆ ಮಾಡ್ಕೊಳ್ತೀರಂತ ಹೇಳುವಾಗ ಅವ್ನು ಒಡಂಬಡಿಕೆಗೆ ತಕೊಂಡ್ ಬಂದ, ಅದನ್ನ ಸಿದ್ಧ ಮಾಡ್ದ, ಅದನ್ನ 2 ತುಂಡು ಮಾಡ್ದ, ಆ ಕಡೆ ಒಂದು ಇಟ್ಟ, ಈ ಕಡೆ ಒಂದು ಇಟ್ಟ. ಆದ್ರೆ ಅಬ್ರಹಾಮನಿಗೆ ಏನಾಗಿದೆ, ಗಾಢ ನಿದ್ರೆ ಬಂದಿದೆ. ಅವ್ನು ನೋಡ್ರಿ, 12ನೇ ವಚನದಲ್ಲಿ ನೀವು ನೋಡುವುದಾದ್ರೆ, ಹೊತ್ತು ಮುಳುಗುತ್ತಿರುವಾಗ ಅಬ್ರಹಾಮನಿಗೆ ಗಾಢ ನಿದ್ರೆ ಹತ್ತಿತ್ತು, ಕಾರ್ಗತ್ತಲು ಅವನ ಮೇವಿಲೆ ಕಲಿವಿತ್ತು, ಅವನು ಭಯಭ್ರಾಂತನಾಗಿದ್ದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯಬೇಕೆಂದೇನೆಂದರೆ, ನೋಡ್ರಿ, ಅಲ್ಲಿ ಅವನಿಗೆ ಗಾಢ ನಿದ್ರೆ ಆಗ್ತದ ಮೇಲೆ ಅವ್ನು ಭಯಭ್ರಾಂತನಾಗ್ತಾನೆ, ಅವನ ಮೇಲೆ ಕಾರ್ಗತ್ತಲು ಬರ್ತದೆ. ದೇವರು ಅಲ್ಲಿ ಅವನ ಮುಖ, ದೇವ್ರು ಏನ್ ಮಾಡ್ತಾ ಇದಾರೆ, ಅಬ್ರಹಾಮನಿಗೆ ಮಾತಾಡ್ತಾರೆ, ನೀನು ಸಂತತಿಯವರು 400 ವರ್ಷ ದಾಸತ್ವದಲ್ಲಿ ಹೋಗ್ತಾರೆ. 400 ವರ್ಷ ದಾಸತ್ವದಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಅವ್ರು ಏನ್ ಮಾಡ್ತಾರೆ, ತಿರುಗಿ ಬಂದ ಮೇಲೆ ಈ ಒಂದು ಸ್ಥಳವನ್ನು ಅವ್ರು ಸ್ವಾಸ್ಥ್ಯ ಮಾಡಿಕೊಳ್ತಾರೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ದೇವರು ಮೊದಲೇ ಏನ್ ನಡೀತದೆ ಐಗುಪ್ತ ದೇಶಕ್ಕೆ ದಾಸತ್ವದಲ್ಲಿ ಇರುವಂತ ಜನರು, ನೋಡ್ರಿ, ವಿಮೋಚನಾ ಕಾಂಡ ನೀವು ಅದು ಓದುವಾಗ ನಿಮ್ಗೆ ಅರ್ಥ ಆಗ್ತದೆ. ಅಲ್ಲೇ ಆಗಿನ ಕಾಲದಲ್ಲಿ ಬರಗಾಲ ಬಂದಿರುವಾಗ ಏನ್ ಮಾಡ್ತಾ ಇದಾರೆ, ಐಗುಪ್ತ ದೇಶಕ್ಕೆ ಏನಂತ ಹೇಳ್ಬೋದು, ಯಾಕೋಬನ ಮಕ್ಕಳು ಅಂದ್ರೆ 70 ಜನ ಹೋಗ್ತಾರೆ, ಹೋಗಿ ಅಲ್ಲೇ ಇರ್ತಾರೆ. ಅಲ್ಲೇ ಇದು ಸುಮಾರು 6 ಲಕ್ಷ ಜನ ಅವರು ಬರೀ ಗಂಡಸರು, ಅದು 430 ವರ್ಷಗಳು ಅವರಲ್ಲಿರುವುದನ್ನ ನಾವು ನೋಡ್ಬೋದಾಗಿದೆ. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, ಅವ್ರು ದಾಸತ್ವದಲ್ಲಿ ಹೋಗ್ತಾರೆ ಎಂಬುದಾಗಿ ಮೊದಲೇ ಏನ್ ಮಾಡ್ತಾ ಇದಾರೆ, ದೇವರು ಅಬ್ರಹಾಮನಿಗೆ ಮಾತಾಡ್ತಾ ಇರೋದನ್ನ ನಾವು ನೋಡ್ಬೋದು. ಅಂದ್ರೆ ಇನ್ನ ಇಸಾಕನು ಹುಟ್ಲಿಲ್ಲ, ಇಸಾಕನ ಮುಖಾಂತರ ಯಾಕೋಬನು ಹುಟ್ಲಿಲ್ಲ, ಯಾಕೋಬನ ಮುಖಾಂತರ 12 ಜನ ಬಂದಿರಲಿಲ್ಲ, ಅವ್ರು 70 ಜನ ಅವರಾಗಿ ಅವ್ರು ದಾಸತ್ವದಲ್ಲಿ ಇನ್ನ ಹೋಗ್ಲಿಲ್ಲ. ಆಗ್ಲೇ ದೇವರು ಹೇಳ್ತಾ ಇದ್ದಾರೆ, ಸಂತತಿಯವರು ದಾಸತ್ವದಲ್ಲಿ 400 ವರ್ಷ ಅವ್ರು ದಾಸರಾಗಿರ್ತಾರೆ ಎಂಬುದಾಗಿ ಅವರು ಹೇಳುವುದನ್ನ ನಾವು ನೋಡ್ಬೋದಾಗಿದೆ. ನೋಡ್ರಿ, ಅಲ್ಲಿ ಅದಾದ್ಮೇಲೆ ಅವ್ರು ವಾಪಸ್ ಬರ್ತಾ ಇರುವಾಗ ಅನೇಕ ಏನಂತಾರೆ, ಸೊತ್ತುಗಳನ್ನ ತಕೊಂಡು ಬರ್ತಾರೆ ಎಂಬುದಾಗಿ ಕೂಡ ನಾವು ನೋಡ್ಬೋದಾಗಿದೆ. ನೋಡ್ರಿ, 14ನೇ ವಚನ ಈ ರೀತಿಯಲ್ಲಿ ಇರ್ತದೆ, ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡು ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ
ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆ ಹೊಂದುವರು ಎಂಬುದಾಗಿ. ಅಂದ್ರೆ ಆ ದೇಶದಿಂದ ಬಿಡುಗಡೆ ಆಗೋದು ಯಾವಾಗ? 400 ವರ್ಷ ಆದ್ಮೇಲೆ ಎಂಬುದಾಗಿ. 400 ವರ್ಷ ಆದ್ಮೇಲೆ ಮೋಶೆಯನ್ನ ದೇವರು ಕರೀತಾರೆ, ಮೋಶೆ ಮುಖಾಂತರವಾಗಿ ಬಿಡುಗಡೆ ಮಾಡುವುದನ್ನ ನಾವು ನೋಡ್ಬೋದು. ಆದ್ರೆ ಎಲ್ಲವನ್ನ ದೇವರು ಒಡಂಬಡಿಕೆ ಮಾಡುತ್ತಾ ಇರುವಾಗಲೇ ಏನ್ ಮಾಡ್ತಾ ಇದ್ದಾರೆ? ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ. ನೋಡ್ರಿ, ದೇವರು ಒಡಂಬಡಿಕೆ ಮಾಡುತ್ತಾ ಇರುವಾಗ ಇವರಿಬ್ಬರ ಮುಂದೆ ಒಂದು ಒಪ್ಪಂದ ಆಗ್ತಾ ಇದೆ. ಈ ಒಪ್ಪಂದದಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಏನಂದ್ರೆ, ದೇವರು ಅಬ್ರಹಾಮನಿಗೆ ಕೊಡ್ತಾ ಇರುವಂತ ಮಾತು, ನಾನು ನಿನ್ನ ಸಂತತಿಯನ್ನ ಆಶೀರ್ವಾದ ಮಾಡ್ತೇನೆ, ನಿನ್ನ ಸ್ವಂತತೆಯನ್ನ ದೊಡ್ಡದಾಗಿ ನಾನು ಮಾಡ್ತೇನೆ, ಬಲಿಷ್ಠ ಜನಾಂಗವಾಗಿ ಮಾಡ್ತೇನೆ. ಆದ್ರೆ ಅಬ್ರಹಾಮನಿಗಿನ್ನ ಮಗುನೇ ಹುಟ್ಟಿದಿಲ್ಲ. ಅವನ ಒಳಗಡೆ ಕ್ವಶನ್ ಬರ್ತದೆ, ನಡೆಯೋದಕ್ಕೆ ಏನು ಒಂದು ಉದಾಹರಣೆ ಇದೆ, ಏನು ಒಂದು ಸಾಕ್ಷಿ ಇದೆ ಅಂತ ಕೇಳುವಾಗ ದೇವರು ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ದೇವರ ವಾಕ್ಯ ನಾವು ಇಲ್ಲಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ರಿ, ದೇವರು ಹೇಳಿರುವಂತ ಆ ಒಂದು ಪಶುಗಳನ್ನ ಅಬ್ರಹಾಮನ ತಗೊಂಡು ಬಂದು 2 ಸೀಡ್ ಮಾಡಿ ಹೋಳು ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಹಾಕುತ್ತಾ ಇರುವಾಗ ನೋಡ್ರಿ, ಆ ಕವನೆಂಟ್ ಫುಲ್ಫಿಲ್ ಆಗ್ಬೇಕು, ಆ ಕವನೆಂಟ್ ನೆರವೇರಬೇಕು, ಆ ಕವನೆಂಟ್ ಪೂರ್ತಿ ಆಗಬೇಕು ಅಂತಂದ್ರೆ ಅದ್ರ ಮಧ್ಯೆಯಿಂದ ಒಬ್ರು ಹಾದು ಹೋಗಬೇಕಾಗಿತ್ತು. ಆ ಕವನೆಂಟ್ ಅರ್ಥ ಏನು ಅಂತಂದ್ರೆ, ಆ ಕವನೆಂಟ್ ಒಂದು ಅರ್ಥ ಬಂದು ದೇವ್ರ ಅಬ್ರಹಾಮನ್ಗೆ ಹೇಳ್ತಾ ಇರುವಂತದ್ದು, ನಿನ್ನ ಸಂತತಿಯನ್ನ ನಾನು ಆಶೀರ್ವಾದ ಮಾಡ್ತೇನೆ, ನಿನ್ನ ಸಂತತಿಯನ್ನ ನಾನು ಕಾಪಾಡ್ತೇನೆ, ಇದಕ್ಕೆ ನಾನೇ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ದೇವ್ರು ಏನ್ ಮಾಡ್ತಾ ಇದಾರೆ? ಅದ್ರ ಮಧ್ಯದಲ್ಲಿ ಹಾದು ಹೋಗುವುದನ್ನ ನಾವು ನೋಡ್ಬೋದಾಗಿದೆ. 17ನೇ ವಚನ ನೀವು ನೋಡುವುದಾದ್ರೆ ನೋಡ್ರಿ, ವಾಕ್ಯ ರೀತಿ ಹೇಳ್ತದೆ, ಹೊತ್ತು ಮುಣುಗಿ ಕಾರ್ಗತ್ತಲಾದಾಗ ಈಗೋ ಹೊಗೆಯು ಒಲೆಯು ಉರಿಯುವ ದಿವಟಿಗೆಯು ಕಾಣಿಸಿ ಆ ತುಂಡುಗಳ ನಡುವೆ ಹಾದು ಹೋದವು ಎಂಬುದಾಗಿ. ನೋಡ್ರಿ, ಅಲ್ಲಿ ಏನಂತೆ, ಹೊತ್ತು ಮುಳುಗ್ತಾ ಇತ್ತು, ಕಾರ್ಗತ್ತಲ್ ಆಗ್ತಾ ಇತ್ತು, ಏನಂತೆ, ಹೊಗೆ ಮತ್ತು ಒಲೆ ಉರಿಯುವ ದಿವಟಿಗೆ ಅದ್ರ ಮಧ್ಯೆ ಏನಂತೆ ನೋಡ್ರಿ, ಆ ತುಂಡುಗಳ ನಡುವೆ ಹಾದು ಹೋದವು ಕಾಣಿಸಿ ಆ ತುಂಡುಗಳ ಮಧ್ಯೆ ಹಾದು ಹೋದವು. ಅಂದ್ರೆ ಇದು ಬಂದ್ಬಿಟ್ಟು ಕ್ಲೀನ್ ಆಗಿ ಈ ಒಡಂಬಡಿಕೆಯಲ್ಲಿ ಯಾರಾದ್ರೂ ಒಬ್ಬರು ಒಡಂಬಡಿಕೆಯನ್ನ ಮುರಿದ್ರೆ ಏನಾಗ್ತದೆ? ಅವ್ರು ಒಬ್ಬರು ಯಾರಾದ್ರೂ ಒಬ್ರು ಏನ್ ಮಾಡ್ಬೇಕಾಗಿತ್ತಂತೆ? ತಮ್ಮ ಪ್ರಾಣವನ್ನ ಕೊಡ್ಬೇಕಾಗಿತ್ತು. ಅವರು ತನ್ನ ಪ್ರಾಣವನ್ನ ಕೊಟ್ಟು ಆ ಒಡಂಬಡಿಕೆಯನ್ನ ಪರಿಪೂರ್ಣ ಮಾಡ್ಬೇಕಾಗಿತ್ತು. ಅಂದ್ರೆ ಆ ಒಡಂಬಡಿಕೆಯನ್ನ ಕಾಪಾಡ್ಬೇಕಾಗಿತ್ತು. ಆ ರೀತಿಯಲ್ಲಿ ಈ ಕಡೆ ಬಿದ್ದಿರುವಂತ ಒಂದು ಪಶುಗಳ ಒಂದು ದೇಹ, ಅರ್ಧ ದೇಹ ಈ ಕಡೆ, ಅರ್ಧ ದೇಹ ಬಿದ್ದಿದೆ. ಅದೇ ಗತಿ ಈ ಒಂದು ಒಡಂಬಡಿಕೆಯನ್ನ ಮುರಿದವ್ರಿಗೆ ಆಗ್ತದೆ ಎಂಬುದಾಗಿ ಅಲ್ಲಿ ನಾವು ನೋಡ್ಕೊಳ್ಬೇಕಾಗಿದೆ. ಅದ್ರ ಮುಖಾಂತರವಾಗಿ ನಮ್ಗೆ ಗೊತ್ತಾಗ್ಬೇಕಾಗಿರೋದು ಏನಂತಂದ್ರೆ, ಆ ಒಂದು ನಡುವೆ, ಆ ಒಂದು 2 ಯಜ್ಞಗಳ ನಡುವೆ ಹಾದು ಹೋಗಿರುವಂತ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಅಬ್ರಹಾಮನ ಸಂತತಿಯವ್ರನ್ನ ಕಾಪಾಡ್ಲಿಕ್ಕೆ, ಅಬ್ರಹಾಮನ ಇಡೀ ಲೋಕವನ್ನ ಕಾಪಾಡ್ಲಿಕ್ಕೆ ತನ್ನ ಪ್ರಾಣವನ್ನೇ ಕೊಡ್ತಾ ಇದ್ದಾರೆ, ತನ್ನನ್ನೇ ಯಜ್ಞವಾಗಿ ಅರ್ಪಿಸ್ತಾ ಇದ್ದಾರೆ. ಅರ್ಪಿಸಿ ಏನ್ ಮಾಡ್ತಾರೆ? ಆ ಕವನೆಂಟ್ ನ ಫರ್ಮ್ ಮಾಡ್ತಾ ಇದ್ದಾರೆ. ಆ ಒಂದು ಒಡಂಬಡಿಕೆಯನ್ನ ದೇವರು ಏನ್ ಮಾಡ್ತಾ ಇದ್ದಾರೆ? ಕಂಪ್ಲೀಟ್ ಆಗಿ ಸ್ಥಿರಪಡಿಸ್ತಾ ಇರುವುದನ್ನ ನಾವು ನೋಡ್ಬೋದಾಗಿ. ಶಿಲುಬೆ ಮುಖಾಂತರವಾಗಿ ಮಾಡಿರುವಂತ ದೇವರ ಕಾರ್ಯದ ಮುಖಾಂತರವಾಗಿ ಈ ದಿನ ನಮ್ಮ ಎಲ್ಲವರಿಗೂ ಕೂಡ ಏನಾಗಿದೆ? ರಕ್ಷಣೆ ಉಂಟಾಗಿದೆ, ಆಶೀರ್ವಾದ ಉಂಟಾಗಿದೆ, ನಿತ್ಯ ಜೀವ ಉಂಟಾಗಿದೆ. ಅದಕ್ಕೆ ಮುಖ್ಯವಾಗಿ ದೇವರು ಅಬ್ರಹಾಮನೊಟ್ಟಿಗೆ ಕವನೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಬ್ರಹಾಂ ಏನ್ ಮಾಡ್ತಾ ಇದ್ದ? ಅಲ್ಲಿ ಅಬ್ರಹಾಂ ನಡೆದುಕೊಂಡು ಹೋಗಿ ಅಬ್ರಹಾಂ ಕವನೆಂಟ್ ನ ಫುಲ್ಫಿಲ್ ಮಾಡಕ್ ಆಗ್ಲಿಲ್ಲ, ಆದ್ರೆ ದೇವರೇ ನಡೆದುಕೊಂಡು ಹೋಗಿ ಆ ಕವನೆಂಟ್ ನ ಫುಲ್ಫಿಲ್ ಮಾಡ್ತಾ ಇರುವುದನ್ನ ನಾವು ನೋಡ್ಬೋದಾಗಿದೆ. ದೇವರ ಕವನೆಂಟ್ ನ ಫುಲ್ಫಿಲ್ ಮಾಡಿ ಅಬ್ರಹಾಮನ ಒಂದು ಸಂತತಿಯನ್ನು ರಕ್ಷಣೆ ಮಾಡಿರುವಂತದ್ದು, ಹೇಳಿದಂತ ಮಾತನ್ನ ನೆರವೇರಿಸಿದಂತೂ ಅಬ್ರಹಾಮನ ಮುಖಾಂತರವಾಗಿ ಲೋಕಕ್ಕೆ ಎಲ್ಲವರಿಗೂ ಕೂಡ ಆಶೀರ್ವಾದ ಬಂದಿರುವುದನ್ನ ನಾವು ಈ ದಿನ ನಾವು ನೋಡಬಹುದಾಗಿದೆ. ಅದೇ ರೀತಿಯಲ್ಲಿ ಮುಖ್ಯವಾಗಿ ಅಬ್ರಹಾಮನ ಕುರಿತಾಗಿ ಹೇಳ್ಬೇಕಂದ್ರೆ ನೋಡ್ರಿ, 99 ವರ್ಷ ಆದ್ಮೇಲೆ ದೇವರ ಅಬ್ರಹಾಮನಿಗೆ ಹೇಳ್ತಾ ಇದಾರೆ, ನಾನು ಸರ್ವಶಕ್ತನೆಂಬುದಾಗಿ. 17ನೇ ಅಧ್ಯಾಯ 1ನೇ ವಚನ ನೀವು ನೋಡಬಹುದಾದ್ರೆ, ಅಬ್ರಹಾಮನ್ 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಅಂದ್ರೆ 75ನೇ ವರ್ಷದಲ್ಲಿ ದೇವರು ಅಬ್ರಹಾಮನನ್ನ ಕರೀತಾ ಇದ್ದಾರೆ. ಇವಾಗ 99 ವರ್ಷ ಆಗಿದೆ. ಇವಾಗ ದೇವರು ಅವ್ರನ್ನ ರಿವೀಲ್ ಮಾಡ್ಕೊಳ್ತಾ ಇದಾರೆ, ನಾನೇನು ಸರ್ವಶಕ್ತನಾಗಿರುವಂತ ದೇವರು, ನನ್ನ ಕೈಯಲ್ಲಿ ಎಲ್ಲವೂ ಕೂಡ ಆಗುತ್ತದೆ ಎಂಬುದಾಗಿ. ಮತ್ತೆ ನೋಡ್ರಿ 19ನೇ ವಚನ ನೀವು ಓದುವುದಾದ್ರೆ ಈ ರೀತಿಯಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಪತ್ನಿಯಾದ ಸಾರೈಳಲ್ಲೇ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು. ಇಲ್ಲಿ ದೇವರು ಇಸಾಕನ ಕುರಿತಾಗಿ ಕೂಡ ಏನ್ ಮಾಡ್ತಾ ಇದಾರೆ? ವಾಗ್ದಾನ ಮಾಡ್ತಾ ಇದಾರೆ. ನೋಡ್ರಿ, ಅಬ್ರಹಾಮನ ಒಂದು ದೊಡ್ಡ ಒಂದು ಮಹಾ ಗಣ್ಯ ವ್ಯಕ್ತಿ ಆಗಿದ್ದ ಈ ಒಂದು ಪುರುಷನ ಮುಖಾಂತರವಾಗಿ 100 ವರ್ಷ ಆದ ಮೇಲೆ, ಅಬ್ರಾಹ್ಮನಿಗೆ 100 ವರ್ಷ ಆದ ಮೇಲೆ, ಅಂದ್ರೆ 25 ವರ್ಷ ಅಬ್ರಾಹ್ಮನು ಒಂದು ಮಗನಿಗೋಸ್ಕರ ಅವನು ಕಾಯ್ಬೇಕಾಗಿತ್ತು. ಅವನು ಕಾಯ್ದ ಮೇಲೆ 100ನೇ ವರ್ಷದಲ್ಲಿ ಏನಾಗ್ತಾ ಇದೆ? ಇಸಾಕನು ಹುಟ್ಟತಾ ಇದ್ದಾನೆ. ಇಸಾಕನ ಮುಖಾಂತರವಾಗಿ ಇಸಾಕನೇ ವಾಗ್ದಾನ ಮಾಡಿರುವಂತ ದೇವರು ವಾಗ್ದಾನ ಮಾಡಿರುವಂತ ಮಗನು ಎಂಬುದಾಗಿ ನಾವು ನೋಡಬಹುದಾಗಿದೆ. ಇಸಾಕನ ಮುಖಾಂತರವಾಗಿ ಬರುವಂತ ಇಬ್ಬರು ವ್ಯಕ್ತಿಗಳು, 2 ನೇಷನ್ಸ್ ಬರ್ತದೆ. ಎಡೋಮೈಟ್ಸ್ ಅಂತ ಹೇಳ್ತಾರೆ,
ಎದೋಮಿಯರು ಎಂಬುದಾಗಿ ಕರೀತಾರೆ. ಏಸಾವನಿಂದ ಬರುವಂತ ಎದೋಮಿಯರು ಮತ್ತು ಯಾಕೋಬನಿಂದ ಬರುವಂತ ಇಸ್ರಾಯೇಲರು. ಆದ್ರೆ ದೇವರು ಇಸ್ರಾಯೇಲರನ್ನ ಅಂದ್ರೆ ಯಾಕೋಬನ ಸಂತಾನದವರನ್ನ ಆರಿಸಿಕೊಳ್ಳುವುದನ್ನ ನಾವು ನೋಡಬಹುದಾಗಿದೆ. ಈ ಮುಖಾಂತರವಾಗಿ ಯಾಕೋಬನ ಸಂತತಿಯನ್ನ ದೇವರು ಆರಿಸಿಕೊಂಡಂಥದ್ದು ಮತ್ತು ಅದ್ರ ಮುಖಾಂತರವಾಗಿ ಆ ದೇಶದಲ್ಲಿ ಅಂದ್ರೆ ಐಗುಪ್ತ ದೇಶಕ್ಕೆ ಹಾದು ಹೋಗಿರುವಂತ ಈ ಸಂತತಿಯವರು ಅಲ್ಲಿ 400 ವರ್ಷ ಮುಗಿಸಿ ವಾಪಸ್ ಬರ್ತಾರೆ. ಬಂದ ಮೇಲೆ ಅವರು ಯಾವಾಗ ಕಾನಾನ್ ದೇಶವನ್ನು ಮುಟ್ಟಿದ್ರು, ಯಾವಾಗ ಏನಾಯ್ತು ಅಲ್ಲಿ ಅವರು ಏನ್ ಮಾಡ್ತಾರೆ, ಅವರು ಕೂಡ ಅರಸರು ಬರ್ತಾರೆ. ಸಾಲ್ ಬರ್ತಾನೆ ಮತ್ತು ದಾವಿದ ಬರ್ತಾನೆ, ಈ ರೀತಿಯಲ್ಲಿ ಅರಸರುಗಳು ಬರ್ತಾರೆ. ಆದ್ರೆ ಮತ್ತೆ ಇವ್ರು ಏನ್ ಮಾಡ್ತಾರೆ, ದಾಸತ್ವಕ್ಕೆ ಮತ್ತೆ ಹೋಗ್ತಾರೆ. ಯಾಕೆ? ಅವಿಧೇಯರಾದ ಕಾರಣ. ದೇವರ ವಾಕ್ಯ ಹೇಳ್ತದೆ, ಈ ಸ್ಥಳದಲ್ಲಿ ಅಂದ್ರೆ ಕಾನಾನ್ ದೇಶದಲ್ಲಿ ಆ ಸ್ಥಳದಲ್ಲಿ ಹಳೆ ಪೂರ್ವಿಕರು ಏನ್ ಮಾಡ್ತಾ ಇದ್ರಂತೆ, ಅನ್ಯ ವಿಗ್ರಹಾರಾಧನೆ ಮಾಡುವಂಥದ್ದು, ಕೆಟ್ಟ ಕಾರ್ಯಗಳನ್ನ ಮಾಡುವಂಥದ್ದು, ಆ ಒಂದು ಇಡೀ ಭೂಮಿನ ಸ್ಪಾಯಿಲ್ ಮಾಡಿರ್ತಾರೆ, ಡಿಫೈಲ್ ಮಾಡಿರ್ತಾರೆ. ಅವ್ರನ್ನ ದೇವರು ಅಸಹ್ಯವಾಗಿರುವಂತ ಜನರನ್ನ ಆ ಸ್ಥಳದಿಂದ ಹೊರಡಿಸಿ ಆ ಸ್ಥಳವನ್ನ ಪ್ರಾಮಿಸ್ ಮಾಡಿರುವಂತ ಅಬ್ರಹಾಮನ ಪ್ರಾಮಿಸ್ ಮಾಡಿರುವಂತ ಇಸ್ಸಾಕನಿಗೆ ಪ್ರಾಮಿಸ್ ಮಾಡಿರುವಂತ ಯಾಕೋಬನ ಮುಖಾಂತರವಾಗಿ ಪ್ರಾಮಿಸ್ ಮಾಡಿರುವಂತ ಆ ಒಂದು ಇಸ್ರಾಯೇಲ್ ಜನರಿಗೆ ದೇವರು ಕೊಡುವುದನ್ನು ನೋಡಬಹುದು. ನೋಡ್ರಿ, ಆ ರೀತಿಯಲ್ಲಿ ನಾನು ನಿಮ್ಗೆ ಇನ್ನೊಂದು ವಾಕ್ಯವನ್ನು ಓದಿಸ್ತೇನೆ. ಕೀರ್ತನೆಗಳು 105ನೇ ಅಧ್ಯಾಯ 9ನೇ ವಚನದಿಂದ 11ವರೆಗೂ ನೀವು ಓದುವುದಾದ್ರೆ ವಾಕ್ಯ ರೀತಿಯಲ್ಲಿ ಹೇಳ್ತದೆ, ಆತನು ಆ ಒಡಂಬಡಿಕೆಯನ್ನು ಅಬ್ರಹಾಮನ ಸಂಗಡ ಮಾಡಿಕೊಂಡನು, ಇಸಾಕನಿಗೆ ಆಣೆ ಇಟ್ಟನು, ಅದು ರಾಜಶಾಸನದಂತಿದ್ದು ಯಾಕೋಬನಿಗೋ ಶಾಶ್ವತವಾದ ಒಡಂಬಡಿಕೆಯಾಗಿರುವುದೆಂದು ಇಸ್ರಾಯೇಲರಿಗೂ ಮಾತು ಕೊಟ್ಟನು. ಅವರು ಇನ್ನು ಬಹು ಸ್ವಲ್ಪ ಜನರು ಕಾನಾನ್ ದೇಶದಲ್ಲಿ ಪ್ರವಾಸಿಗಳು ಆಗಿರುವಾಗಲೇ ಆತನು ನಿಮಗೆ ಈ ದೇಶವನ್ನು ಕೊಡುವೆನು, ಇದು ನಿಮ್ಮ ಸಂತತಿಯವರಿಗೂ ಸ್ವಾಸ್ಥ್ಯವಾಗಿರುವುದು ಎಂದು ಹೇಳಿದನು. ನೋಡ್ರಿ, ಇಲ್ಲಿ 9ನೇ ವಚನ 10ನೇ ವಚನ ನೀವು ನೋಡುವಾಗ ಏನ್ ಮಾಡ್ತಾ ಇದಾರೆ, ಅಬ್ರಹಾಮನ ಒಟ್ಟಿಗೆ ಒಡಂಬಡಿಕೆ ಮಾಡ್ಕೊಡ್ತಾ ಇದ್ದಾರೆ ಮತ್ತು ಇಸಾಕನಿಗೆ ಆಣೆ ಇಟ್ಟು ಹೇಳ್ತಾ ಇದ್ದಾರೆ ಮತ್ತು ಏನಂತೆ ಯಾಕೋಬನಿಗೆ ಶಾಶ್ವತವಾದ ಒಡಂಬಡಿಕೆ ಮಾಡಿಕೊಂಡು ದೇವರ ಆ ದೇಶವನ್ನ ಆ ಜನರಿಗೆ ಕೊಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಆ ರೀತಿಯಲ್ಲಿ ಅಲ್ಲಿರುವಂತ ಕಾನಾನ್ ದೇಶದಲ್ಲಿರುವಂತ ಅನ್ಯ ಜನರನ್ನ ಅಸಹ್ಯ ಕಾರ್ಯಗಳು ಮಾಡುವಂಥವ್ರು, ಮಕ್ಕಳನ್ನ ಆಹುತಿ ಕೊಡುವಂಥದ್ದು, ಅನೇಕ ಕೆಟ್ಟ ದೇವರಿಗೆ ಅಸಹ್ಯ ಹುಟ್ಟಿಸುವಂತ ಕಾರ್ಯಗಳನ್ನ ಮಾಡುವಂಥವ್ರ ಜನರನ್ನ ಅಲ್ಲಿಂದ ಹೊರಡಿಸಿ ಆ ಸ್ಥಳದಲ್ಲಿ ಇಸ್ರಾಯೇಲರು ಬಂದು ಸ್ವಾಸ್ಥ್ಯ ಮಾಡಿಕೊಂಡು ಇರುವುದನ್ನು ನಾವು ನೋಡ್ಬೋದಾಗಿದೆ. ಮತ್ತು ಇನ್ನು ಅನೇಕ ಸಂಗತಿಗಳನ್ನ ನಾವು ಈ ಒಂದು ಬೈಬಲ್ ಸ್ಟಡಿಯಲ್ಲಿ ನಾವು ಕಲಿಬಹುದಾಗಿದೆ. ಆದ್ರೆ ಇಂಪಾರ್ಟೆಂಟ್ ಆಗಿ ನಮಗೆ ಅಬ್ರಹಾಂ ಆತನೇ ಮೂಲ ಪಿತೃ ಆಗಿದ್ದಾನೆ ಇಸ್ರಾಯೇಲ್ ಜನರಿಗೆ. ಆತನ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ಬೋದು. ಇದನ್ನ ನಾವು ನೋಡುವುದಾದ್ರೆ ಅಬ್ರಹಾಂ ಅಂತಂದ್ರೆ ನೋಡಿ, ಒಂದು ರಿಲಿಜಿಯನ್ ಅಲ್ಲಿ ಮೇಜರ್ ಇಂಪಾರ್ಟೆಂಟ್ ಆಗಿ ಈ ವ್ಯಕ್ತಿ ಬರುವುದನ್ನ ನಾವು ನೋಡ್ಬೋದು. ಕ್ರಿಶ್ಚಿಯಾನಿಟಿಯಲ್ಲಿ, ಜೂವಿಶ್ ಅಲ್ಲಿ ಮತ್ತು ಇಸ್ಲಾಮಿಕ್ ಅಲ್ಲಿ ನಾವು ನೋಡ್ಬೋದು. ಅಬ್ರಹಾಂ ಅಂತಂದ್ರೆ ಈ 3 ರಿಲಿಜಿಯನ್ ಅವ್ರಿಗೆ ಕೂಡ ಒಬ್ಬನೇ ಅಬ್ರಹಾಂ ಆಗಿದೆ. ಇಸ್ ದ ಫಾದರ್ ಆಫ್ ಫೇತ್. ಆತನ ಏನಾಗಿದ್ದಾನೆ, ನಂಬಿಕೆಗೆ ಪಿತೃ ಆಗಿದ್ದಾನೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಯಾಕಂತಂದ್ರೆ ದೇವರು ಈ ಮನುಷ್ಯನನ್ನ ಆರಿಸಿಕೊಂಡು ಈ ಮನುಷ್ಯನ ಮುಖಾಂತರವಾಗಿ ಮಾಡಿರುವಂತ ವಾಗ್ದಾನ ಕಾರ್ಯ, ಇದು ಕುರಿತಾಗಿ ಈ ದಿನ ನಾವು ಕಲಿತಾ ಇದ್ದೇವೆ. ಮತ್ತು ಹೇಗೆ ಒಂದು ಅಬ್ರಹಾಮನ ಮುಖಾಂತರವಾಗಿ ಇಸಾಕ ಮುಖಾಂತರವಾಗಿ ಯಾಕೋಬನ ಮುಖಾಂತರವಾಗಿ ಯಾವ ರೀತಿಯಲ್ಲಿ ನಾವೆಲ್ಲರೂ ಕೂಡ ರಕ್ಷಣೆ ಹೊಂದಿಕೊಂಡಿದ್ದೇವೆ, ನಾವೆಲ್ಲರೂ ಕೂಡ ಒಂದು ದೇವರ ಒಡಂಬಡಿಕೆಯಲ್ಲಿ ಹೋಗಿದ್ದೇವೆ ಎಂಬುದಾಗಿ ನಾವು ಬರುವಂತ ವಾರಗಳಲ್ಲಿ ಇನ್ನು ನಾವು ಕಲ್ತ್ಕೊಳ್ಳೋಣ. ನಾನು ನಂಬ್ತೇನೆ ಈ ಒಂದು ಸೆಷನ್ ನಮಗೆ ಆಶೀರ್ವಾದವಾಗಿತ್ತು ಎಂಬುದಾಗಿ. ಹಾಗಾಗಿ ಬರುವಂತ ಸೆಷನ್ ನೀವು ಮಿಸ್ ಮಾಡ್ಕೊಳ್ಬೇಡ್ರಿ, ಎಲ್ಲ ಒಂದು ಸೆಷನ್ ನೀವು ನೋಡ್ರಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. ವಿರುದ್ಧ ಸ್ಥಳಗಳಲ್ಲಿ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ಅಪ್ಪ ನಿನ್ನ ಜೀವವುಳ್ಳ ವಾಕ್ಯಗಳು ದೇವರೇ, ಅಪ್ಪ ನಾವು ಬೈಬಲ್ ಸ್ಟಡಿ ಸತ್ಯವಾದ ಅಧ್ಯಯನದಲ್ಲಿ ದೇವರ ಅನೇಕ ವಿಚಾರಗಳನ್ನ ನೀವು ತಿಳಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅದ್ರ ಮುಖಾಂತರವಾಗಿ ದೇವರ ಕರ್ತನೆ ನಮ್ಮ ಒಂದು ಜೀವಿತಕ್ಕೆ ಲಾಭಕರವಾಗಿ ದೇವರ ಸ್ವಾಮಿ ಅಪ್ಪ ತಿಳುವಳಿಕೆಯನ್ನು ಕೊಟ್ಟು ಅಪ್ಪ ದೇವರೇ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ನೀವು ಕೊಟ್ಟು ನೀವು ನಡೆಸ್ರಿ ಅಂತ ಪ್ರಾರ್ಥಿಸ್ತೇನೆ ಕರ್ತನೆ. ಅಪ್ಪ ಈ ಒಂದು ಕೂಟವನ್ನು ಅದ್ಭುತ ರೀತಿಯಲ್ಲಿ ನೀವು ನಡೆಸೋದಕ್ಕಾಗಿ ಸ್ತೋತ್ರಪ್ಪ. ನೋಡಿರುವಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ ಅಪ್ಪ, ಗ್ರಹಿಸಿ ತಿಳಿದುಕೊಂಡು ಅದರಂತೆ ನಡೆದು ಅಪ್ಪ ದೇವರೇ ಅವ್ರ ದೇವರ ಸ್ವಾಮಿ ಮುಂದೆ ಹೋಗುವಂತೆ ಅವ್ರನ್ನ ಆಶೀರ್ವಾದ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಈ ಸಮಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.